ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಸಮುದ್ರದ ತಡಿಯಲೊಂದು ಮನೆಯ ಮಾಡಿ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜಿದೊಡೆ ಎಂತಯ್ಯ, ನೊರೆ ತೆರೆಗಳಿಗಂಜಿದೊಡೆ ಎಂತಯ್ಯ, ನೊರೆ ತೆರೆಗಳಿಗಂಜಿದ. ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ತ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಖೀ ಗುರುವೇ ವಾಚಾ ಗುರುವೇ ಭವರೋಗಹರ ಶರಣಾದೆ ಬಸವ ಮಹಾ ಗುರುವೇ. ವಿಶ್ವಗುರು ಮಹಾಭಾರತವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಮಹಾಮಹಿಮರು ಬಯಲುಕಾಯಿ ಸಿದ್ಧರು ಶೂನ್ಯಪೀಠಾಧ್ಯಕ್ಷರಾದಂಥ ಹಲವು ಪ್ರಭುದೇವರನ್ನು, ಚಿನ್ಮಯ ಜ್ಞಾನಿ ಶತಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಸೇರಿರುವ ಎಲ್ಲ ಭಕ್ತಬಂಧುಗಳೇ, ತಾಯಂದಿರೇ, ಮಕ್ಕಳೇ, ಎಲ್ಲರಿಗೂ ಶರಣ. ಮಹಾದೇವಿಯಕ್ಕನ ಪ್ರಯಾಣ ಸುಲಭವಾಗಿ ಸರಳವಾಗಿ ನಡೀತಾ ಇದೆ. ಇಷ್ಟು ದಿವಸ ಅನುಭವಿಸಿದ ಕಷ್ಟಗಳು, ಕೋಟಲೆಗಳು ಸ್ವಲ್ಪ ಕಡಿಮೆ ಆಗಿದೆ ಮತ್ತು ಜನರಿಂದ ಬರ್ತಕ್ಕಂತಹ ನಿಂದೆಗಳು, ಸ್ತುತಿಗಳಿಗೆ ಮಹಾದೇವಿಯಕ್ಕನ ಮನಸ್ಸು ಗಟ್ಟಿಯಾಗಿದೆ. ಯಾತ್ರಾರ್ಥಿಗಳ ಜೊತೆ ಸಾಗೋದ್ರಿಂದ ಆಕೆಯ ವಿಘ್ನಗಳು ಬಹಳಷ್ಟು ಕಡಿಮೆ ಆಗಿದೆ. ಇದು ಚಂದ್ರಪ್ಪ ಗೌಡರ ಸಲಹೆ ಕೂಡ ಆಗಿತ್ತು. ಮಹಾದೇವಕ್ಕನಿಗೂ ಸರಿ ಅನ್ನಿಸ್ತು. ಯಾಕಂದ್ರೆ ಒಬ್ಬಂಟಿಯಾಗಿ ಇಷ್ಟು ದಿವಸ ಅನುಭವಿಸಿದ ತಾಪತ್ರಯಗಳು, ತೊಂದರೆಗಳು, ನಿಂದೆಗಳು ಮತ್ತು ಕುಚೋದ್ಯದ ಮಾತುಗಳು ಆಕೆಗೆ ಸಾಕಾಗಿತ್ತು. ಜೊತೆಗೆ ಆ ಮಳೆಯ ಹೊಡೆತಕ್ಕೆ ಸಿಕ್ಕು ತರಗೆಲೆಯ ಹಾಗೆ ಕೊಚ್ಚಿ ಹೋಗ್ಬಿಟ್ಟಿದ್ದು ಮಹಾದೇವಿಕ. ಆದರೆ ತನ್ನ ದೃಢ ಸಂಕಲ್ಪ, ಪರಮಾತ್ಮನ ಕೃಪೆ ಎರಡೂ ಕೂಡಿ ಮಹಾದೇವಿಯಕ್ಕ ಮತ್ತೆ ಬದುಕಿ ಸುಧಾರಿಸಿಕೊಂಡು ಕಲ್ಯಾಣ ಕಡೆಗೆ ನಡೀತಾಳೆ. ಹರಿಹರ, ಈಗಿನ ಏನು ಹರಿಹರ ಇದೆಯಲ್ಲ, ಆವಾಗ ಅದಕ್ಕೆ ಹರಿಹರಪುರ ಅಂತ ಕರೀತಿದ್ರು. ಆ ಹರಿಹರಪುರದಲ್ಲಿ ಚಂದ್ರಪ್ಪ ಗೌಡರ ಮತ್ತು ಗುಣವಂತಮ್ಮನ ಆ ಮಾತೃ ಪ್ರೇಮದಲ್ಲಿ ಮಿಂದು ಆಕೆ ಗಟ್ಟಿಯಾಗಿ ಹೊರಡ್ತಾಳೆ. ಹಂಪೆಯ ಮಾರ್ಗವಾಗಿ, ಪಂಪಾ ಕ್ಷೇತ್ರ ಅಂತ ಕರೀತಾರೆ, ಹಂಪೆಯ ಮಾರ್ಗವಾಗಿ ಹೋಗಿ ಹಂಪೆಯಲ್ಲಿ ಕೆಲವು ದಿನ ಏಕಾಂತ ಗುಹೆಯಲ್ಲಿ ಅನುಷ್ಠಾನವನ್ನು ಮಾಡ್ತಾರೆ. ಅನುಷ್ಠಾನ ಅಂತ ಮಾಡ್ತಾರೆ, ನಿಮಗೆಲ್ಲ ಗೊತ್ತಿರಬೇಕು. ಸಾಧುಗಳು, ಸನ್ಯಾಸಿಗಳು ಅಂದರೆ ತಮ್ಮದೇ ಆದಂಥ ಕೆಲವು ನಿಯಮಗಳನ್ನು ಹಾಕ್ಕೊಂಡು ಮಿತವಾದ ಆಹಾರ,
ಮತ್ತು ಸಪ್ಪನೆಯ ಆಹಾರ, ಹಣ್ಣು ತರಕಾರಿಗಳು, ಇನ್ನು ಕೆಲವರು ಹಾಲು ಹಣ್ಣಿನ ಮೇಲೆ ಇರ್ತಾರೆ. ವ್ರತ ಅಂತ ಹೇಳ್ತೀರಲ್ಲ ನಾವು, ಆ ವ್ರತಕ್ಕೆ ಅನುಸಾರವಾಗಿ ಬದುಕ್ತಕ್ಕಂಥದ್ದು. ಅದು ಆಗಿನ ಕಾಲಕ್ಕೆ ಪಂಪಾ ಕ್ಷೇತ್ರ ಅನೇಕ ಜನ ಸಾಧುಗಳು ಸನ್ಯಾಸಿಗಳು ಹೇಗೆ ಶ್ರೀಶೈಲದಲ್ಲಿ, ಹರಿದ್ವಾರದಲ್ಲಿ, ಕೇದಾರದಲ್ಲೂ ಇದ್ದಾರೆ, ಹರಿದ್ವಾರ ಋಷಿಕೇಶದಲ್ಲಿ ಬಹಳ ಜನ ಇದ್ದಾರೆ. ಇನ್ನು ಒಳಭಾಗಕ್ಕೆ ಹೋದರೆ ಹರಿದ್ವಾರ ಋಷಿಕೇಶನಿಗೆ ಭಾಳ ಜನ ಹೋಗಿಲ್ಲ ಅಂತ ಕಾಣಿಸುತ್ತೆ. ಅಲ್ಲಿ ಸಾಧುಗಳು ಸನ್ಯಾಸಿಗಳು ಎಷ್ಟು ಜನ ಇದ್ದಾರೆ ಅಂದರೆ, ಇಲ್ಲಿ ನೀವು ಮನಗುಂಡಿಲಿ ಮನೆ ಮಾಡ್ಕೊಂಡಿದ್ದೀರಲ್ಲ, ಪಕ್ಕದ ಮನೆ, ಆ ಅಡ್ರೆಸ್ನವರು ಈ ಅಡ್ರೆಸ್ನವರು, ಗೊತ್ತಾಯ್ತಲ್ಲ, ಎಲ್ಲ ಹೆಂಗೆ ನೀವು ವಾಸವಾಗಿರ್ತಾರಲ್ಲ ಗೃಹಸ್ಥರು, ಅಲ್ಲಿ ಹಾಗೆ ಆಶ್ರಮಗಳಿದಾವಲ್ಲ, ಅಷ್ಟೊಂದು ಜನ ಸಾಧುಗಳು ಸನ್ಯಾಸಿಗಳು, ಎಲ್ಲ ಮತ ಪಂಥಗಳಿಗೆ ಸೇರಿದವರು. ಈಗಂತೂ ವಿದೇಶದಿಂದ ಕೂಡ ಭಾಳ ಜನ ಬಂದಿದ್ದಾರೆ. ಅಲ್ಲಿ ಕೆಲವರು ಜಾಗ ತಗೊಂಡು ಸ್ವಂತ ಆಶ್ರಮನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಥರದ್ದು ಏನೋ ಸಿಕ್ಕಲ್ಲಿ ಕಟ್ಕೊಂಡಿಲ್ಲ, ಜಾಗನೇ ಹಣ ಕೊಟ್ಟೆ ಖರೀದಿ ಮಾಡಿದ್ದಾರೆ, ಸರ್ಕಾರಿ ನಿಯಮ ಪ್ರಕಾರನೇ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ. ಅಂತ ಸಾವಿರಾರು ಜನ ನಮಗೆ ಸಿಗ್ತಾರೆ. ಗಂಗಾರತಿ ಅಂತ ಮಾಡ್ತಾರೆ. ನಮಗೆ ನಿಜವಾಗಿ ಅದು ಒಪ್ಪಿಗೆ ಆಗಲ್ಲ, ಸಂತೋಷ ಆಗಲ್ಲ. ಯಾಕೆಂದರೆ ನೂರಾರು ದೀಪಗಳು, ಸಾವಿರಾರು ದೀಪಗಳನ್ನು ತೇಲ್ಬಿಟ್ಬಿಡ್ತಾರೆ, ಎಣ್ಣೆ ಹಾಕ್ಬಿಟ್ಟು ಬತ್ತಿ ಹಚ್ಚಿ. ಆದರೆ ಎಷ್ಟು ಜನ ಸೇರಿರ್ತಾರೆ ಅಂದರೆ, ಹರಿದ್ವಾರದಲ್ಲಿ, ಋಷಿಕೇಶದಲ್ಲಿ, ಕಾಶಿಯಲ್ಲಿ ಗಂಗಾರತಿ ಪ್ರತಿ ದಿವಸ ಆಗುತ್ತೆ ಸಂಜೆ 6 ಗಂಟೆಗೆ. ಆವತ್ತಿನ ಕಾಲಕ್ಕೆ ಹೇಗೆ ಮಾಡ್ತಿದ್ರು ಗೊತ್ತಿಲ್ಲ. ಈಗಂತೂ ಅದರಿಂದನೂ ಕೂಡ ನೀರಿಗೆ ನುಕ್ಸಾನ ಆಗ್ತದೆ ಮತ್ತು ಜಲಚರಗಳಿಗೆ ತೊಂದರೆ ಆಗುತ್ತೆ. ಯಾಕಂದರೆ ಅದು ದೀಪಗಳನ್ನು ತೇಲಿಬಿಟ್ಟಾಗ ಕೆಲವು ಜಲಚರಗಳಾಗೋದು ಖಂಡಿತ ತೊಂದರೆ ಆಗುತ್ತೆ. ಆದ್ರೆ ಮಾಡ್ತಾರೆ, ಭಾಳ ಭಕ್ತಿಯಿಂದ ಮಾಡ್ತಾರೆ. ಸುಮಾರು ಒಂದು 10,000 ಜನರ ಮೇಲೆ ಸೇರ್ತಾರೆ. ಒಂದು ಕಡೆ 10,000 ಜನ, 15,000 ಜನ ಪ್ರತಿನಿತ್ಯ ಹಾಗೆ. ಅಂದರೆ ಭಕ್ತಿ ವಿಷಯದಲ್ಲಿ ಆ ಕಡೆ ಅದು ಮೂಢಭಕ್ತಿ ಅಂತ ಕರೀತಿರೋ, ಜ್ಞಾನ ಸಹಿತ ಭಕ್ತಿ ಅಂತಾರೋ ಗೊತ್ತಿಲ್ಲ, ಅಂತೂ ಸಾವಿರಾರು ವರ್ಷಗಳಿಂದ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದೆ. ಎಲ್ಲಿ ನದಿಗಳಿರ್ತಾವೋ, ಎಲ್ಲಿ ಗುಡ್ಡಗಳಿರ್ತಾವೋ, ನದಿ ಗುಡ್ಡಗಳು ಎರಡು ಒಟ್ಟಿಗೆ ಇದ್ಬಿಟ್ರಂತೂ ಗುಡ್ಡಗಳಲ್ಲಿ ಗವಿಗಳು ತಾವೇ ನಿರ್ಮಾಣ ಆಗಿರ್ತವೆ. ಪ್ರಕೃತಿದತ್ತವಾಗಿ ಸಾವಿರಾರು ವರ್ಷಗಳಿಂದ ನಿರ್ಮಾಣ ಆಗಿರ್ತವೆ. ಇಲ್ಲಾಂದರೆ ಕೆಲವು ಸಾಧಕರು ಸನ್ಯಾಸಿಗಳು ಸೇರ್ಕೊಂಡು ಕಟ್ತಿರ್ತಾರೆ ಗವಿಗಳನ್ನ ತಯಾರು ಮಾಡಿರ್ತಾರೆ. ಅಂಥದ್ರಲ್ಲಿ ಅವರು ಇದ್ಕೊಂಡು ಅನುಷ್ಠಾನ ಮಾಡ್ತಾರೆ. ಪೂರ್ಣ ತ್ಯಾಗ ಜೀವಿಗಳು. ಒಂದೊತ್ತು ಸ್ವಲ್ಪ ಮೊಳಕೆ ಕಾಳು ಸಿಕ್ಕರೆ ಸಾಕು, ಈ ಥರ ಅನುಷ್ಠಾನ ಮಾಡ್ತಾರೆ. ಇನ್ನು ಕೆಲವರು ವೇದಾಧ್ಯಯನ ಮಾಡ್ತಾರೆ, ಉಪನಿಷತ್ತುಗಳ ಅಧ್ಯಯನ ಮಾಡ್ತಾರೆ, ಆಗಮಗಳನ್ನು ಓದ್ತಿರ್ತಾರೆ. ಅವರೆಲ್ಲ ನೋಡ್ತಾರೆ ಮಹಾದೇವಿಕ. ಒಂದು ಬಹಳ ಪ್ರಸಿದ್ಧವಾದ ವಚನ ಬರ್ತದೆ ಮಹಾದೇವಿಕನವರು, ಚಿಲಿಮಿಲಿ ಎಂದು ಓದುವ ಗಿಳಿಗಳಿರ ನೀವು ಕಾಣಿರೆ, ಗಿರಿ ಗೌಹರದೊಳಗಾಡುವ ನವಿಲುಗಳಿರ ನೀವು ಕಾಣಿರೆ, ಸರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರೆ, ಮತ್ತೆ ಕೊಳನ ತಡಿಯಲಾಡುವ ಹಂಸೆಗಳಿರ ನೀವು ಕಾಣಿರೆ. ಚನ್ನಮಲ್ಲಿಕಾರ್ಜುನ ಎಲ್ಲಿದ್ದಾನೆಂದು ನೀವು ಹೇಳಿರೆ. ಇದನ್ನ ಒಬ್ಬರು ಮೈಸೂರಲ್ಲಿ ಗೌರಿಶಂಕರ ಸ್ವಾಮಿಗಳು ಅಂತಿದ್ರು. ಈಗಲ್ಲ, ಸುಮಾರು 100 ವರ್ಷಗಳ ಹಿಂದೆ ಇದ್ದರು. ಅವರು ಲಿಂಗೈಕ್ಯರ ಹಾಗೆ ಸುಮಾರು ಈಗ ಒಂದು 80 ವರ್ಷ 70 ವರ್ಷ ಅಂತ ಆಗಿದ್ರು. ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳಿಗೆ ತುಂಬ ಪ್ರೀತಿ ಪಾತ್ರರಾದರು. ಅವ್ರ ಗುರುಗಳಂತ ಮನ್ನಿಸ್ತಿದ್ರು ಅವರು. ಆಗಿನ ಕಾಲಕ್ಕೆ ಬನಾರಸ್ ಏನು ವಾರಣಾಸಿಯಲ್ಲಿರ್ತಕ್ಕಂಥ ಹಿಂದೂ ವಿಶ್ವವಿದ್ಯಾಲಯ ಇದೆಯಲ್ಲ, ಆ ಹಿಂದೂ ವಿಶ್ವವಿದ್ಯಾಲಯದವರು ಹೋಗಿ ಪಾಠ ಮಾಡಿದ್ರು. ಕನ್ನಡಿಗರು ಸಂಸ್ಕೃತದಲ್ಲಿ ಬಲ್ಲಿದರಾಗಿದ್ದರು. ಮತ್ತು ಮಹಾದೇವಿ ಅಕ್ಕನ ಸಾಂಗತ್ಯ ಅಂತೇಳಿ ಬರೆಯಕ್ಕೆ ಶುರು ಮಾಡಿದ್ರು. ಪೂರ ಆಗಲಿಲ್ಲ, 56-57 ವರ್ಷಕ್ಕೆ ಅವರು ದೇಹ ಬಿಟ್ಬಿಡ್ತಾರೆ, ಲಿಂಗೈಕ್ಯರಾಗ್ಬಿಡ್ತಾರೆ. ಅವರು ಈ ವಚನಕ್ಕೆ ಅರ್ಥ ಮಾಡ್ತಾರೆ,
ಪ್ರಾಯಶಃ ಎಲ್ಲರೂ ಏನು ತಿಳ್ಕೊಂಡಿದ್ರು ಇದಕ್ಕೆಂದ್ರೆ ಪಕ್ಷಿಗಳಿಗೆ ಹೇಳ್ತಾಳೆ ಮಹಾದೇವಿ ಅಕ್ಕ ಅಂತ ತಿಳ್ಕೊಂಡಿದ್ರಿಂದ. ಅದು ಬೇರೆ ಇನ್ನೊಂದು ವಚನ ಬರ್ತದೆ, ಏನು ಕೋಗಿಲೆ ಬೆಳದಿಂಗಳೇ ಬರುತ್ತಲ್ಲ ಇನ್ನೊಂದು ವಚನ. ಚನ್ನಮಲ್ಲಿಕಾರ್ಜುನ ಕಂಡರೆ ಕರೆದು ತೋರಿದೆ. ಅದರ ಪ್ರಾರಂಭ ಅಡಿಸಂಕುಳನೆ ಮಾಮನನೆ ಬೆಳದಿಂಗಳೇ ಕೋಗಿಲೆ ನಿಮ್ಮೆಲ್ಲರನ್ನು ಒಂದಬೇಡುವೆನು. ಅದು ಮಹಾದೇವಿ ಅಕ್ಕ ಇನ್ನು ಪ್ರಾರಂಭಾವಸ್ಥೆಯಲ್ಲಿ ಉಡುತಡಿಲಿದ್ದಾಗ ಹೇಳ್ತಕ್ಕಂಥ ವಚನ. ಅಳಿಸಂಕುಳವೇ ಮಾಮರನೆ ಬೆಳದಿಂಗಳೇ ಕೋಗಿಲೆ. ಇನ್ನು ಮನೆಯಲ್ಲಿ ಇದ್ದುಕೊಂಡು ಸಾಧನೆ ಮಾಡ್ತಿರ್ಬೇಕಾದ್ರೆ ನೀವು ನನ್ನ ಚನ್ನಮಲ್ಲಿಕಾರ್ಜುನ ಮುಚ್ಚಿಟ್ಕೊಂಡಿದ್ದೀರಾ. ಅಳಿಸಂಕುಳವೇ ಅಂದ್ರೆ ಏನು ಬೈ ಕೊಡುತ್ತಾ ಬರ್ತಿದ್ವಲ್ಲ ಭ್ರಮರಗಳು, ಹೂವಿಗೆ ದುಂಬಿಗಳು ಬರ್ತಿದ್ವಲ್ಲ, ನೀವು ಇಷ್ಟು ಚೆನ್ನಾಗಿ ಆನಂದವಾಗಿ ಹೂವಿನ ಮಕರಂದ ಇರಕ್ಕೆ ಬಂದಿದ್ದೀರಾ ಅಂದ್ರೆ ನಿಮ್ಮ ಆ ಕಂಠದಲ್ಲಿ ನಿಮ್ಮ ಆ ಗುಡುವಿಕೆಯಲ್ಲೂ ಚನ್ನಮಲ್ಲಿಕಾರ್ಜುನ ಇರ್ಬೋದು. ಅಳಿಸಂಕುಳವೇ ಮಾಮರನೇ, ಮಾಮರ ಅಂದ್ರೆ ಮಾವಿನ ಮರ. ಇಷ್ಟು ರುಚಿಯಾದ ಹಣ್ಣನ್ನು ಕೊಡ್ತೀಯ ನೀನು ಅಂತಂದ್ರೆ ನಿನ್ನಲ್ಲೂ ಚನ್ನಮಲ್ಲಿಕಾರ್ಜುನ ಇರ್ಬೋದು. ಕೋಗಿಲೆ ನೀನು ಇಷ್ಟು ಚೆನ್ನಾಗಿ ಹಾಡ್ತೀಯ ಅಂದ್ರೆ ನಿನ್ನ ಕಂಠದಲ್ಲಿ ಚನ್ನಮಲ್ಲಿಕಾರ್ಜುನ ಮುಚ್ಚಿಟ್ಕೊಂಡಿದ್ದೀಯ. ಅಳಿಸಂಕುಳವೇ ಮಾಮರನೇ ಕೋಗಿಲೆ ಬೆಳದಿಂಗಳೇ. ಬೆಳದಿಂಗಳು ಎಷ್ಟು ಚೆನ್ನಾಗಿದೆಯಲ್ಲ ನೀನು. ಆಕಾಶದಲ್ಲಿ ತೇಲ್ತಾ ಇದೆಯಲ್ಲ ಚಂದ್ರ, ನಿನ್ನಲ್ಲಿ ಚನ್ನಮಲ್ಲಿಕಾರ್ಜುನ ಮುಚ್ಚಿಟ್ಕೊಂಡಿರ್ಬೇಕು. ನಿಮ್ಮೆಲ್ಲರನ್ನು ಒಂದಬೇಡುವೆನು ಚನ್ನಮಲ್ಲಿಕಾರ್ಜುನ ಕಂಡರೆ ಕರೆದು ತೋರಿದೆ. ಇಲ್ಲಿ ಹೀಗೆ ಹೇಳಿದ್ರೆ ಹಂಪೆಯ ಗವಿಯಲ್ಲಿ ತಾನು ಆನಂದವಾಗಿ ಅನುಷ್ಠಾನವನ್ನು ಮಾಡಿ ಒಬ್ಬಟ್ಟಿಯಾಗಿ ಚಿಂದಿ ಬಟ್ಟೆಯನ್ನು ಸುತ್ತಿಕೊಂಡು ಕೆಲವು ಸಾರಿ ದಿಗಂಬರಳಾಗಿ ಪೆಟ್ಟುಗಳನ್ನು ತಿಂದು ಕುಚೋದ್ಯದ ಮಾತುಗಳನ್ನು ಕೇಳಿ ಗಟ್ಟಿಯಾಗಿ ಯೋಗಿನಿಯಾಗಿ ಈಗ ಹೇಳ್ತಾಳೆ, ಚಿಲಿಮಿಲಿ ಎಂದೋದುವ ಗಿಳಿಗಳಿರ ನೀವು ಕಾಣಿರೆ ಗಿರಿ ಗೌಹರದೊಳಗಾಡುವ ನವಿಲುಗಳಿರ ನೀವು ಕಾಣಿರೆ ಶರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರೆ ಕೊಳನ ತಡಿಯೊಳಗಾಡುವ ಹಂಸಗಳಿರ ನೀವು ಕಾಣಿರೆ ಚನ್ನಮಲ್ಲಿಕಾರ್ಜುನ ಬಲ್ಲರೆ ನೀವು ಹೇಳಿದೆ. ನೀವು ಇಲ್ಲಿ ಪ್ರಾಣಿಗಳಿಗೆಲ್ಲ ಹೇಳ್ತಿರೋದು, ಅವರು ಸಾಧಕರನ್ನ ಕುರಿತು ಹೇಳ್ತಿರೋದು. ಇದನ್ನು ಕಂಡಿಡಿದವ್ರು ಯಾರಪ್ಪ ಅಂದ್ರೆ ಗೌರಿಶಂಕರ ಸ್ವಾಮಿ, ಬಹಳ ದೊಡ್ಡ ಜ್ಞಾನಿಗಳು, ವಿದ್ವಾಂಸರು. ಗೌರಿಶಂಕರ ಸ್ವಾಮಿಗಳು ಹೇಳ್ತಾರೆ, ಮಹಾದೇವಿಯಕ್ಕೆ ಹೇಳ್ತಿದಾರಂತೆ, ಯಾರಲ್ಲಿ ಚಿಲಿಮಿಲಿ ಎಂದು ಓದುವ ಗಿಳಿಗಳಿರ ನೀವು ಕಾಣಿರೆ ಅಂತ ಹೇಳ್ತಿರೋದು ಯಾರಿಗೆ? ಗಿಳಿಗಳಿಗಲ್ಲ. ಗಿಳಿಯ ರೀತಿಯಲ್ಲಿ ವೇದಶಾಸ್ತ್ರಗಳನ್ನ ಪುರಾಣಗಳನ್ನ ಕಂಠಪಾಠ ಮಾಡಿಕೊಂಡು ಪಾರಾಯಣ ಮಾಡ್ತಿದ್ರಲ್ಲ, ಬೆಳಿಗ್ಗೆ ಸಂಜೆ ಅಥವಾ ತಾಸುಗಟ್ಟಲೆ ಕೆಲವರು ಒಂದೊಂದು ವೇದ ಸಾವಿರಾರು ಶ್ಲೋಕ ಕಂಠಪಾಠ ಮಾಡಿಬಿಡ್ತಿದ್ರು, ಕಂಠಪಾಠ ಮಾಡಿ ಹೇಳ್ತಿದ್ರು. ಗಿಳಿಗಳಿಗಿಂತ ಚೆನ್ನಾಗಿ ಹೇಳ್ತಿದ್ರು. ಆದರೆ ನಿಮಗೆ ಪರಮಾತ್ಮ ಸಿಕ್ಕೋದಿಲ್ಲ. ನಾನು ಅವಾಗ ಒಂದು ಮಾತು ಹೇಳ್ತಿರ್ತೀನಿ. ಈ ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ದಾಗ ವಿಮಾನ ಅಪಹರಣ ಆಗಿತ್ತು. ನಿಮ್ಗೆ ಯಾರಿಗಾರು ನೆನಪಿದೆಯಾ? 2000 ಅಂದರೆ 21ನೇ ಶತಮಾನ ಪ್ರಾರಂಭ ಆಗ್ತಾ ಇತ್ತು. 20ನೇ ಶತಮಾನ ಮುಗೀತು, 21ನೇ ಶತಮಾನ ಪ್ರಾರಂಭ ಆಗ್ತಾ ಇತ್ತು. ಇನ್ನು ಕೇವಲ 2-3 ದಿವಸ ಇತ್ತೇನೋ ಅಷ್ಟೇ. ಇಲ್ಲಿ ಡೆಲ್ಲಿ, ಕಾಠ್ಮಂಡುವಿಂದ ಡೆಲ್ಲಿಗೆ ಬರ್ತಾ ಇತ್ತು ಒಂದು ವಿಮಾನ. ಅದನ್ನು ಭಯೋತ್ಪಾದಕರು, ಉಗ್ರಗಾಮಿಗಳು ಅಪಹರಿಸಿದ್ರು. ಅಪಹರಿಸಿ ಅದನ್ನು ತಗೊಂಡೋಗಿ ಕಂದಹಾರಲ್ಲಿ ಇಳಿಸಿದ್ರು, ಅಫ್ಘಾನಿಸ್ತಾನದಲ್ಲಿ ಇಳಿಸಿದ್ರು. 3 ಜನ ಭಯೋತ್ಪಾದಕರನ್ನು ಬಿಡಿಸ್ಕೊಂಡ್ರು, ನಮ್ಮ ಜೈಲಲ್ಲಿದ್ರು. ಅದರಲ್ಲಿ ಒಬ್ಬ ಮಸೂದ್ ಹಸನ್ ಅಂತಿದ್ದ. ಮಸೂದ್ ಹಸನ್ ಹೆಸರು. ಇಡೀ ಕುರಾನನ್ನ 1000 ಶ್ಲೋಕಗಳಲ್ಲ, ಇಡೀ ಕುರಾನ್ ಕಂಠಪಾಠ ಮಾಡ್ಕೊಂಡಿದ್ದ. ಈಗಲೂ ಇದ್ದಾನೆ ಪಾಕಿಸ್ತಾನದಲ್ಲಿ, ಇದನ್ನು ಅಥವಾ ಕೊಂದಿದಾರ ಗೊತ್ತಿಲ್ಲ. ಮಸೂದ್ ಹಸನ್ ಅವನು ಸಂಪೂರ್ಣ ಕುರಾನ್ ಬಾಯ್ಪಾಠ ಹೇಳ್ತಿದ್ದ. ಆದ್ರೆ ಅವನು ಮಾಡ್ತಾ ಇದ್ದ ಕೃತ್ಯ ಏನಪ್ಪ ಅಂದ್ರೆ ಭಯೋತ್ಪಾದಕ ಕೃತ್ಯ. ಅಂದರೆ ಕೇವಲ ಗಿಳಿಗಳ ರೀತಿಯಲ್ಲಿ ಮೆದುಳನ್ನು ಬಳಸಿಕೊಂಡು ನೀವು 1000 ಉಪನಿಷತ್ತುಗಳನ್ನು, 100 ವೇದಗಳನ್ನು, ಅಥವಾ ಇಡೀ ದಿನವಿಡೀ ಒಂದು ವಾರವಿಡೀ ನೀವು ಒಂದೇ ಸಮಯ ಹೇಳುವಷ್ಟು ಶ್ಲೋಕ ಬಾಯ್ಪಾಠ ಮಾಡಿದ್ರು ಕೂಡ ನಿನಗೆ ಪರಮಾತ್ಮನ ಕೃಪೆ ಆಗೋದಿಲ್ಲ. ಚಿಲಿಮಿಲಿ ಎಂದು ಓದುವ ಗಿಳಿಗಳಿರ ನೀವು ಕಾಣಿರೆ
ನೀವು ಕಂಡಿಲ್ಲ ಪರಮಾತ್ಮನನ್ನ. ಮತ್ತೆ ನಮ್ಮ ಹುಡುಗರು ಹಂಗಾರೆ ನಾವೇ ಬಾಯಿಪಾಠ ಮಾಡ್ಬೇಕ್ರಿ ವಚನ ಅಂದಿರಿ. ಗೊತ್ತಾಯ್ತಾ? ಬಾಯಿಪಾಠ ಮಾಡಿ ನಾನು ಹೌದು ಅನ್ನಿಸ್ಕೋಬೇಕು, ನಾನು ಸಿದ್ಧಪುರುಷ ಅನ್ನಿಸ್ಕೋಬೇಕು ಅಂತ ಹೋದ್ರಾಗಲ್ಲ. ನೀವು ಮಕ್ಕಳು ಈ ಬಾಯಿಪಾಠ ಮಾಡಲೇಬೇಕು. ನೀವು ಬಹುಮಾನಕ್ಕೋಸ್ಕರ ಮಾಡಿ ಅಥವಾ ನಿಮ್ಮ ಜೀವನದಲ್ಲಿ ಕೆಲವು ವಚನಗಳನ್ನ ಅಳವಡಿಸ್ಕೊಳ್ಳೋದಕ್ಕೆ ಮೊದಲು ಬಾಯಿಪಾಠ ಆಗಬೇಕು. ಹಂಗೆ ಬಾಯಿಪಾಠ ನಡೆಯೋದಕ್ಕೋಸ್ಕರ ಕಲಿಯೋದು ಬೇರೆ, ನಮ್ಮ ವ್ಯಕ್ತಿತ್ವವನ್ನು ಸುಧಾರಿಸ್ಕೊಳ್ಳೋಕ್ಕೋಸ್ಕರ ಕಲಿಯೋದು ಬೇರೆ. ಆದ್ರೆ ನಾನು ಇಷ್ಟು ಕಂಠಪಾಠ ಮಾಡಿ ಹೇಳ್ತೀನಿ ಅಂಥೇಳಿ ಮೆದುಳನ್ನು ಹಿಂಸಿಸಿ ಒತ್ತಾಯದಿಂದ ಕಂಠಪಾಠ ಮಾಡಿ ಜೀವನವನ್ನೆಲ್ಲ ಅದಕ್ಕೆ ಕೊಟ್ಟರೆ ವ್ಯಕ್ತಿತ್ವದಲ್ಲಿ ಏನು ಬದಲಾವಣೆ ಆಗಿಲ್ಲ. ಏನು ಪ್ರಯೋಜನ? ಅದಕ್ಕೆ ಮಹಾದೇವಿ ಕೇಳೋದು, ಚಿಲಿಮಿಲಿ ಎಂದು ಓದುವ ಗಿಳಿಗಳಿರ ನೀವು ಕಾಡಿರೆ, ನೀವು ಕಾಡಿರಿ. ಗಿರಿ ಗೌಹರದೊಳಗೆ ಆಡುವ ನವಿಲುಗಳಿರ ನೀವು ಕಾಡಿರೆ, ನೀವು ಕಾಡಿರಿ. ಅಂದರೆ ಗವಿಗಳಲ್ಲಿ ವಾಸ ಮಾಡಿ ಕಂದಮೂಲಗಳನ್ನು ಗಡ್ಡೆಗೆಣಸುಗಳನ್ನು ತಿಂತ ಭಿಕ್ಷಕ್ಕೆ ಹೋಗಲ್ಲ. ಅವರು ಗಡ್ಡೆಗೆಣಸು ತಿಂತಾರೆ, ಅವರು ಭಿಕ್ಷಕ್ಕೆ ಹೋಗಲ್ಲ. ಬೇಯಿಸಿದ ಆಹಾರ ತಿನ್ನಂಗಿಲ್ಲ. ದೇವ್ರ ಬಗ್ಗೆ ಹಾಡ್ತಾರೆ, ಕುಣಿತಾರೆ, ಎಲ್ಲ ಮಾಡ್ತಾರೆ. ಆದರೆ ಈ ಮಾನವ ಪ್ರೀತಿ ಅವ್ರಿಗಿರೋದಿಲ್ಲ. ಮಾನವ ಪ್ರೀತಿ ಇಲ್ಲದೆ, ಜೀವಿಗಳ ಬಗ್ಗೆ ಪ್ರೀತಿ ಇಲ್ಲದೆ ನೀವು ಗುಹೆಗಳಲ್ಲಿ ವಾಸ ಮಾಡಿದ್ರೆ, ನವಿಲುಗಳ ಥರ ವಾಸ ಮಾಡಿದ್ರೆ, ಗಿರಿಗಳಲ್ಲಿ ಹೊರಗಳಲ್ಲಿ ವಾಸ ಮಾಡಿದ್ರೆ ಅದರಿಂದಲೇ ಪರಮಾತ್ಮ ಸಿಕ್ಕೋದಿಲ್ಲ. ಅದನ್ನ ಮೀರಾಬಾಯಿ ಕೂಡ ಒಂದು ಕಡೆ ಹೇಳ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ. ಕೇವಲ ಗುಡ್ಡಗಳನ್ನ ಅಂದ್ರೆ ಕಲ್ಲಿನ ಮೂರ್ತಿಗಳನ್ನ ಪೂಜೆ ಮಾಡೋದ್ರಿಂದ ದೇವರು ಸಿಗೋದಾಗಿದ್ರೆ ನಾನು ಗುಡ್ಡಗಳನ್ನೇ ಪೂಜೆ ಮಾಡಿಬಿಡ್ತಿದ್ದೆ. ಮೀರಾಬಾಯಿ ಹೇಳ್ತಿದ್ದು, ಹಾಲು ಕುಡಿಯೋದ್ರಿಂದ, ಕೇವಲ ಹಾಲು ಕುಡ್ಕೊಂಡಿರೋದ್ರಿಂದ ಜೀವನ ಪರ್ಯಂತ ದೇವರು ಸಿಗೋದಾಗಿದ್ರೆ ನಾನು ದೊಡ್ಡವನೇ ಆಗ್ತಿಲ್ಲ, ಜನ್ಮ ಜನ್ಮಾಂತರಲ್ಲೂ ಕರುಣೆ ಆಗ್ಬಿಡ್ತಿದ್ದೆ. ಕೇವಲ ಸ್ತ್ರೀ ತ್ಯಾಗದಿಂದ ನಾನು ಮದುವೆ ಮಾಡ್ಕೊಳ್ಳಲಿಲ್ಲ, ಸ್ತ್ರೀ ತ್ಯಾಗದಿಂದ ನನಗೇನಾದರೂ ನನಗೆ ದೇವರು ಸಿಗಂಗಿದ್ದಿದ್ರೆ ನಾನು ನಪಂಸಕಳಾಗ್ಬಿಡ್ತಿದ್ದೆ. ಯಾಕೆ ನಪಂಸಕರು ಮದುವೆ ಮಾಡ್ಕೊಳ್ಳೋದೇ ಇಲ್ಲ. ಆದರೆ ಇದು ಯಾವುದಕ್ಕೂ ದೇವರು ಸಿಗಲ್ಲ. ನನಗೆ ಗೊತ್ತಿದೆ, ಮೀರಾ ಪತಿಯೇ, ನನಗೆ ಗೊತ್ತಿದೆ ಹೆಂಗ್ ಸಿಗ್ತೀಯ ನೀನು, ನನಗೆ ಪ್ರೇಮಕ್ಕೆ ಮಾತ್ರ ಸಿಗ್ತೀಯ. ನಿಷ್ಕಲ್ಮಶವಾದ ಪ್ರೇಮ, ವಿಶಾಲವಾದ ಪ್ರೇಮ, ಎಲ್ಲರನ್ನೂ ಪ್ರೀತಿಸೋದು. ಬರೀ ಹೆಣ್ಣು ಗಂಡನ್ನ ಅಷ್ಟೇ ಪ್ರೀತಿಸೋದು, ಹೆಣ್ಣು ಗಂಡನ್ನ, ಗಂಡು ಹೆಣ್ಣನ್ನು ಪ್ರೀತಿಸೋದು ಪ್ರೇಮ ಅಲ್ಲ, ಅದಕ್ಕೆ ಕಾಮ. ಅದರಲ್ಲೂ ಪ್ರೇಮ ಇರ್ಬೋದು, ಆದರೆ ಎಲ್ಲರನ್ನೂ ಎಂಥವರನ್ನು ಪ್ರೀತಿಸ್ತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ಮಾತ್ರ ಪರಮಾತ್ಮ ಪ್ರಾಪ್ತಿ ಆಗ್ತೀಯ. ಅದು ನನಗೆ ಗೊತ್ತಿದೆ. ಅದನ್ನೇ ಮಹಾದೇವ ಕೈಯಲ್ಲಿ ಇಲ್ಲಿ ಹೇಳೋದು. ಕೇವಲ ಗುಹೆಗಳಲ್ಲಿ ಗುಡ್ಡಗಳಲ್ಲಿ ವಾಸ ಮಾಡಿದ ಕ್ಷಣಕ್ಕೆ ದೇವರು ಸಿಗೋದಿಲ್ಲ. ಗಿರಿ ಗೌಹರದೊಳಗೆ ಆಡುವ ನವಿಲುಗಳಿರ ನೀವು ಕಾಣಿರೆ, ನೀವು ಸರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಡಿರಿ, ನೀವು ಕಾಣಿರಿ. ಕೀರ್ತನೆಗಳನ್ನು ಮಾಡ್ತಕ್ಕಂಥವ್ರು ಇರ್ತಾರೆ. ಏನು ತಾಸುಗಟ್ಟಲೆ ಕೀರ್ತನೆ ಮಾಡ್ತಾರೆ, ಒಂದು ರಾತ್ರಿಯೆಲ್ಲ ಕೀರ್ತನೆ ಮಾಡ್ತಾರೆ, ಏನು ತಾಳ ಹಾಕ್ತಾರೆ, ಏನು ಚಂದ ಹಾಡ್ತಾರೆ, ಕುಣಿತಾರೆ, ಎಲ್ಲ ಮಾಡ್ತಾರೆ. ಕೋಗಿಲೆಗಳು ಇಂಪಾಗಿ ಹಾಡ್ತಾರೆ. ಇದರಿಂದ ದೇವರು ಹೊಲ್ಸಕ್ಕಾಗಲ್ಲ. ಬಸವಣ್ಣ ಹೇಳಿದ್ರಲ್ಲ, ನಾದಪ್ರಿಯ ಶಿವನೆಂಬರು, ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು, ವೇದಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗರೇ ಆಯುಷ್ಯವಾಯಿತು, ವೇದವನ್ನೋದಿದ ಬ್ರಹ್ಮನ ಶಿರ ಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯನನ್ನು ಕೂಡ ಸುಮ್ಮನೆ. ಭಕ್ತಿ ಅಂದ್ರೆ ಏನದು? ಯಾವ ಸ್ವಾರ್ಥವೂ ಇಲ್ಲದಂತೆ ನಿಷ್ಕಲ್ಮಶವಾಗಿ ಪ್ರೀತಿಸೋದು, ಅದು ಭಕ್ತಿ. ಎಲ್ಲರನ್ನೂ ದೇವರನ್ನು ಪ್ರೀತಿಸ್ತೀನಿ ಅಂತೇಳಿ ಬಾಕಿಯವರೆಲ್ಲ ತಿರಸ್ಕಾರ ಮಾಡೋದಲ್ಲ, ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ ಭಕ್ತಿಯನ್ನು ಇಲ್ಲಿ ಮಾದೇವಿ ಅದನ್ನು ಹೇಳ್ತಾ ಇರೋದು. ಸರವೆತ್ತಿ ಪಾಡುವ ಕೋಗಿಲೆಗಳಿಗ ಬಹಳ ಚೆಂದಾಗಿ ನಾದ ಮಾಡ್ತಕ್ಕಂಥ, ಕೀರ್ತನೆಗಳನ್ನು ಮಾಡ್ತಕ್ಕಂಥ, ಕೋಗಿಲೆ ರೀತಿಯಲ್ಲಿ ಹಾಡ್ತಕ್ಕಂಥ ನಿಮಗೂ ಪರಮಾತ್ಮ ಒಳ್ಳೆಯದಿಲ್ಲ. ಒಳನ ತಡೆಯೊಳಗಾಡುವ ಹಂಸಗಳಿಗ ನೀವು ಕಾಣಿರಿ, ನೀವು ಕಾಣಿರಿ. ಈ ಪ್ರಾಣಾಯಾಮ ಮಾಡಿ ಉಸಿರು ಬಿಗಿ ಹಿಡಿತಾರೆ, ಕುಂಭಕ ಅಂತ ಮಾಡ್ತಾರೆ, ಅದು ಒಂದು ಸಿದ್ಧಿ. ಬರೀ ನಿಮಿಷಗಳು, ನಿಮಗೆ ಒಂದು 10 ಸೆಕೆಂಡ್ 20 ಸೆಕೆಂಡ್ ಮೂಗು ಬಾಯಿ ಮುಚ್ಕೊಂಡು ಕುತ್ಕೊಂಡ್ಬಿಡಿ. ಏನು ಸತ್ಯ ಹೋಗ್ತೀವಿ ನನಗೆ ಆಗ್ಬಿಡ್ತೀವಿ. ಅವ್ರು ಎಂಥ ಸಿದ್ಧಿ ಮಾಡ್ಕೊಂಡಿರ್ತಾರೆ ಗೊತ್ತಾ, ವರ್ಷಾನುಗಟ್ಟಲೆ ಅದನ್ನೇ ಮಾಡಿ ಮಾಡಿ ನೀವು ಅವ್ರನ್ನ ಗುಂಡಿ ತೆಗೆದ್ಬಿಟ್ಟು ಅದ್ರೊಳಗೆ ಹೂತಿಟ್ಬಿಡಿ, ಕೂಡಿಸ್ಬಿಟ್ಟು ಮೇಲೆ ಮುಚ್ಚಿಬಿಡಿ ಪೂರ್ಣ. ಅವ್ರು ಉಸಿರು ಬಿಗಿ ಹಿಡಿತಾರೆ,
ಹಿಂಗೆ ಕೂತಿರ್ತಾರಲ್ಲ 45 ದಿವಸಗಟ್ಟಲೆ ಅವ್ರಿಗೆ ಏನೂ ಆಗಲ್ಲ. ಅದೊಂದು ಸಿದ್ಧಿ ಇದೆ, ಅದೊಂದು ಸಿದ್ಧಿ ಇದೆ. ಅದರಿಂದಲೂ ಪರಮಾತ್ಮನ ಕಾಣಕ್ಕಾಗಲ್ಲ. ಕೊಳನ ತಡಿಯೊಳಗಾಡು ಹಂಸಗಳಿದ ನೀವು ಕಾಡಿರಿ ಚನ್ನಮಲ್ಲಿಕಾರ್ಜುನನ ಕಂಡರೆ ಚನ್ನಮಲ್ಲಿಕಾರ್ಜುನ ಎಲ್ಲಿದ್ದಾನೆಂಬುದ ಬಲ್ಲರೆ ನೀವು ಹೇಳಿರೆ. ಎಲ್ಲಿದೆ ಚನ್ನಮಲ್ಲಿಕಾರ್ಜುನ ಹೇಳಪ್ಪ ಸ್ವಲ್ಪ ನನಗೆ. ನಿಮಗೆ ಕಂಡಿದಾನ? ಇಲ್ಲ, ಕಂಡಿಲ್ಲ. ಎಂಥ ಅದ್ಭುತ. ಹೀಗೆ ಮಹಾದೇವಕ್ಕ ಹಂಪೆಯಲ್ಲಿ ಕೆಲವು ದಿವಸ ಉಳಿದಿದ್ದಾರೆ, ಅನುಷ್ಠಾನದ ಆನಂದದಲ್ಲಿ ತಲ್ಲೀನರಾಗಿದ್ದಾರೆ. ಅವಾಗಲೂ ಕೂಡ ಮಹಾದೇವಕ್ಕೆ ಒಂದು ಹೊತ್ತು ಭಿಕ್ಷೆಗೆ ಹೋಗ್ಬೋದು. ಆ ಭಿಕ್ಷೆಯನ್ನು ಸ್ವೀಕರಿಸಿ ಧ್ಯಾನದಲ್ಲಿ ಕಾಲ ಕಳೀತಕ್ಕಂಥದ್ದು ಮಾಡಿದ್ದಾರೆ. ಒಂದು ದಿವಸ ಹೀಗೆ ನದಿಯ ದಂಡೆಯಲ್ಲಿ ತುಂಗಭದ್ರಾ ನದಿ ದಂಡೆಯಲ್ಲಿ ಅಡ್ಡಾಡ್ತಾ ಇರಬೇಕಾದ್ರೆ ಸುಶ್ರಾವ್ಯವಾಗಿ ಏಕತಾರೆಯನ್ನು ತಂಬೂರಿಯನ್ನು ಮೀಡ್ತಾ ವಚನಗಳನ್ನು ಹಾಡ್ತಾ ಇತ್ತು. ಮಹಾದೇವಕ್ಕನಿಗೆ ತುಂಬ ಸಂತೋಷ ಆಗಿತ್ತು. ಇದುವರೆಗೆ ವಚನಗಳನ್ನು ಹಾಡೋದೇ ಕೇಳಿರಲಿಲ್ಲ, ತಾನು ಹಾಡ್ತಿದ್ರು. ಆದರೆ ವಚನಗಳನ್ನು ಹಾಡೋದು ಕೇಳ್ತಿರ್ಲಿಲ್ಲ. ಗುಂಪಲ್ಲಿ ಎಲ್ಲರೂ ಸೇರಿ ವಚನ ಹಾಡೋದನ್ನು 4-6 ಜನ ಸೇರಿ ವಚನ ಹಾಡೋದನ್ನು ಕೇಳಿ ತುಂಬ ಸಂತೋಷ ಆಗುತ್ತೆ. ಆ ಕಡೆ ಹೋಗಿ ಅಲ್ಲಿ ಕೂತು ವಚನಗಳನ್ನು ಆಲಿಸಿದ್ರೆ ತುಂಬ ಸಂತೋಷ ಆಗುತ್ತೆ. ಅವರನ್ನು ಮಾತಾಡಿಸ್ತಾರೆ, ಅವರೇ ಇವನು ಮಾತಾಡಿಸ್ತಾರೆ ಮಹಾದೇವಕ್ಕನನ್ನು. ಅದಕ್ಕೆ ಗಂಭೀರವಾಗಿ ವಚನ ಕೇಳ್ತಾ ಕೂತಿದ್ದಾರೆ. ಅವ್ರು ನೋಡ್ತಾರೆ ಮಹಾದೇವಕ್ಕನನ್ನ. ರುದ್ರಾಕ್ಷಿ ಲಿಂಗ, ಮುಖದಲ್ಲಿ ತೇಜಸ್ಸು, ದಟ್ಟವಾದ ಕೂದಲು, ಅದನ್ನೇನು ಬಾಚಿಲ್ಲ, ಬೆನ್ನ ಮೇಲೆ ಹರಡಿಕೊಂಡು ಕೂತಿರೋದನ್ನು ಕೇಳಿ ಈಕೆ ಯೋಗಿನಿ ಅಂತ ನೋಡಿಕೊಳ್ಳಿ ಗೊತ್ತಾಗುತ್ತೆ ಅವರಿಗೆ. ತಾಯಿ, ತಾವು ಎಲ್ಲಿಂದ ಬಂದಿದ್ದೀರಿ? ಯಾವ ನಿಮ್ಮದು? ಅದನ್ನೇ ಅರಿಯುವ ಪ್ರಯತ್ನ ಮಾಡ್ತಾ ಇದ್ದೀನಿ ಅಯ್ಯ. ಎಲ್ಲಿಗೆ ಹೊರಟಿದ್ದೀರಿ? ಮೂಲ ಸ್ಥಾನದಿಂದ ಎಲ್ಲಿಂದ ಹೊರಟಿದ್ದೀನೋ ಅಲ್ಲಿಗೆ ಹೋಗಬೇಕು ಅಂತ ಹೊರಟಿದ್ದೀನಿ. ಆದರೆ ನಿಮಗೆ ತಿಳಿಯುವ ಹಾಗೆ ಈ ಶರೀರದ ಕಥೆ ಹೇಳಬೇಕಾದ್ರೆ, ಈ ಶರೀರ ಉಡುತಡಿಯಲ್ಲಿ ಹುಟ್ಟಿದೆ, ಈಗ ಕಲ್ಯಾಣಕ್ಕೆ ಬಸವಣ್ಣನನ್ನು ಕಾಡಬೇಕು ಅಂತ ಹೊರಟಿದ್ದೇನೆ. ಓಹೋ, ಅನುಭವ ಮಂಟಪಕ್ಕೆ? ಹೌದು, ಅನುಭವ ಮಂಟಪಕ್ಕೆ ಹೊರಟಿದ್ದೀನಿ. ಅವರಿಗೆಲ್ಲ ಗಂಭೀರ ಆಗ್ತಾರೆ. ಮತ್ತು ನಾವು ಅಲ್ಲಿಂದಲೇ ಬಂದಿದ್ದೀವಿ. ಓ, ಕಲ್ಯಾಣದಿಂದ ಬಂದಿದ್ದೀರಾ? ಕೈ ಮುಗಿದ್ಬಿಡ್ತಾಳೆ ನಿಂತ್ಕೊಂಡು. ನೀವೆಲ್ಲ ಬಸವಣ್ಣನವ್ರು ಕಂಡಿದ್ದೀರಾ? ಎಷ್ಟು ಪುಣ್ಯವಂತರು ನೀವೆಲ್ಲ, ನಿಮ್ಮ ಜನ್ಮ ಸಾರ್ಥಕ ಆಯಿತು. ಆವಾಗ ಅಲ್ಲೊಬ್ಬ ಹಿರಿಯ ಮನುಷ್ಯ ಹೇಳ್ತಾನೆ, ಹೌದವ್ವ, ನಾವು ಮೊದಲು ಹಂಗೆ ತಿಳ್ಕೊಂಡಿದ್ವಿ ಅನುಭವ ಮಂಟಪಕ್ಕೆ ಹೋಗೋಕೆ ಮುಂಚೆ. ಆದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅಲ್ಲಿ ಏನೂ ಇಲ್ಲ ಅಂತ. ಮಹಾದೇವಕ್ಕನ ಮನಸ್ಸು ಸ್ವಲ್ಪ ಹೊಯ್ದಾಡಕ್ಕೆ ಶುರುವಾಗ್ಬಿಡ್ತದೆ. ಏನು ಹಿಂಗೆ ಹೇಳ್ತಾರಲ್ಲ ಇವರು. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅಲ್ಲೇನೂ ಇಲ್ಲ ಅಂತ ಹೇಳಿ. ಅವರೊಂದು 10-12 ಜನ ಇರ್ತಾರೆ. ಅವರು ಹೆಣ್ಮಕ್ಳು ಇರ್ತಾರೆ, ನನಗೆ ಅಂದರೆ ಯೋಗಿನಿಯರು ಇರ್ತಾರೆ, ವಿರಾಗಿಣಿಯರು ಇರ್ತಾರೆ. ಏನಾಗಂದ್ರೆ ಆ ಬಸವಣ್ಣ ಮಾಡ್ತಾ ಇರ್ತಕ್ಕಂತಹ ಆ ಪ್ರಚಾರವನ್ನು, ಬಸವಣ್ಣನ ಅನುಯಾಯಿಗಳು ಮಾಡ್ತಾ ಇರ್ತಕ್ಕಂಥ ಪ್ರಚಾರಕ್ಕೆ ಬಲಿಯಾಗಿ ನಾವು ಕೂಡ ಹೋಗಿರ್ತೀವಿ. ಅಂದರೆ ಇಲ್ಲಿ 40ನೇ ಅಧ್ಯಾಯ ನಿಂದಕರಿಗೆ ನಿಜ ಬೋಧೆ ಅಂತ ತಗೊಂಡಿದ್ದಾರೆ ಮಾತಾಜಿಯವರು. 39ನೇ ಅಧ್ಯಾಯ ಮುಗಿಲರದ ಮಜ್ಜನ, ಇಲ್ಲ 39ನೇ ಅಧ್ಯಾಯ ನಾವು ಮುಗಿಲರದ ಮಜ್ಜನ, 40ನೇ ಅಧ್ಯಾಯ ನಿಂದಕರಿಗೆ ನಿಜ ಬೋಧೆ. ಅಂದ್ರೆ ನಿಂದೆ ಮಾಡಕ್ಕೆ ಶುರು ಮಾಡ್ತಾರೆ ಬಸವಣ್ಣ. ಅನುಭವ ಮಾಡ್ಕೊಳ್ತಾರೆ. ಮಹಾದೇವಕ್ಕನ ಮನಸ್ಸು ಒಯ್ದಾಡುತ್ತೆ. ಏನು ಇಷ್ಟೊಂದು ಜನ ಹಿಂಗೆ ಹೇಳ್ತಿದಾರಲ್ಲ, ನಾನು ಆವಾಗ ಮನಸ್ಸು ವಿವೇಕ ಹೇಳುತ್ತೆ ತಕ್ಷಣನೇ, ಹುಚ್ಚಿ ಅನುಮಾನ ಪಡಬೇಡ. ಶ್ರೀ ಗುರುಲಿಂಗ ದೇವರನಿಗೆ ಹೇಳಿರೋದು, ಅವರು ಸ್ವತಃ ಕಲ್ಯಾಣಕ್ಕೆ ಹೋಗಿ ಬಂದಿದ್ದಾರೆ, ಅನುಭವ ಮಂಟಪವನ್ನು ಕಂಡು ಬಂದಿದ್ದಾರೆ. ಬಸವಣ್ಣ ಮುಂದೆ ನನ್ನ ಜನನದ ಬಗ್ಗೆ ಹೇಳಿ ಇಷ್ಟಲಿಂಗವನ್ನು ಕೊಟ್ಟರೆ ಎಲ್ಲ ನೆನಪಾಗುತ್ತೆ ಅವರಿಗೆ. ತಕ್ಷಣವೇ ಆಕೆಯ ವಿವೇಕ ಮತ್ತು ಬುದ್ಧಿ ಜಾಗೃತ ಆಗಿ ಸ್ವಲ್ಪ ಅವ್ರಿಗೆ ಪರೀಕ್ಷೆ ಮಾಡಬೇಕು ಅಂತ ಅನಿಸುತ್ತೆ. ಓ ಐನವರೇ, ಹೌದಾ?
ಹಿಂಗಾಯ್ತಾ? ಆಯ್ತು ಆಯ್ತು, ನೀವು ಹೇಳಿದ್ದು ಒಳ್ಳೇದಾಯ್ತು, ನಾನು ಅಲ್ಲಿ ಹೋಗೋ ಕಷ್ಟ ತಗೊಳ್ತಿದ್ದೆ, ಆಯ್ತು, ಏನಾಯ್ತು ಅಲ್ಲಿ ಅನುಭವ ಮಂಟಪದಲ್ಲಿ? ಏನಿಲ್ಲ, ಅನುಭವ ಮಂಟಪ ಅಂತಾರೆ, ಅಲ್ಲಿ ಏನು ಬರೀ ಅನಾಚಾರ ನಡೀತಾ ಇದೆ. ಅಲ್ಲಿ ಏನು ಅನಾಚಾರ? ಗಣಪತಿಗೆ ಬೈತಾರೆ, ನವಗ್ರಹಕ್ಕೆ ಬೈತಾರೆ, ದೇವತೆಗಳನ್ನೆಲ್ಲ ಖಂಡಿಸ್ತಾರೆ. ಹೌದಾ? ಮತ್ತೆ ಅಲ್ಲಮ ಪ್ರಭುಗಳಂತವರು ಬಸವಣ್ಣನ ಸಂಗನ ಬಸವಣ್ಣನಿಂದ ಸಾನ್ನಿಧ್ಯದಿಂದ ನಾನು ಸದ್ಭಕ್ತನಾದನೆ ಅಂತಾರಲ್ಲ. ಆ ಅಲ್ಲಮ್ಮನ ಅವನು ಮಹಾ ನಾಟಕಕಾರ, ನನಗಿಂತ ಅವನೇನು ದೊಡ್ಡವನಲ್ಲ ಅಂತ ನನಗಿಂತ ಅವನೇನು ದೊಡ್ಡವನಲ್ಲ, ನಾನು ಶ್ರೇಷ್ಠ ಜಾತಿಯಲ್ಲಿ ಹುಟ್ಟವನು. ನಮ್ಮಂಥವ್ರನ್ನೆಲ್ಲ ತಿರಸ್ಕಾರ ಮಾಡಿ ಆ ಕೆಳಜಾತಿಯಲ್ಲಿ ಹುಟ್ಟಿದ ಅಲ್ಲಮನನ್ನ ಶೂನ್ಯ ಏನು ಬಸವಣ್ಣ ನನ್ನ ಪ್ರಾಣಲಿಂಗ ದೇವರು ಅಂತ ಇನ್ನೂ ಶೂನ್ಯಪೀಠಕ್ಕೆ ಆಗಿರಲಿಲ್ಲ, ಆಗಿದ್ರು ಅಷ್ಟೊತ್ತಿಗೆ. ಮಹಾದೇವಕ್ಕ ಹೋಗೋತಿಗೆ ಶೂನ್ಯಪೀಠದ ಅಧ್ಯಕ್ಷರಾಗಿದ್ದರು. ನಮ್ಮಂಥವ್ರನ್ನೆಲ್ಲ ಬಿಟ್ಟು ಆ ಶೂನ್ಯಪೀಠಕ್ಕೆ ಕೂರಿಸಿದಾನೆ. ಆ ಕೆಂಬೂತವನ್ನ ನವಿಲ್ ಮಾಡಕ್ಕೆ ಹೊರಟಿದ್ದಾನೆ ಬಸವಣ್ಣ ಅಂತ. ಕೆಂಬೂತ ಅಂದ್ರೆ ಈ ಬಾತುಕೋಳಿಗಳಿರ್ತಾವಲ್ಲ, ಹಾರಾಟ ಮಾಡ್ತಿರ್ತಾವ, ನೋಡಿದ್ರ ಕಾಡಲ್ಲಿ. ಇಲ್ಲೂ ಒಂದೊಂದ್ಸರಿ ಬರ್ತಿರ್ತಾವೆ, ಯಾವಾಗಲಾದ್ರೂ ಅಪರೂಪ ಬರ್ತಿರ್ತಾವ. ನವಿಲ್ ಥರ ಆ ಕೂಗಕ್ಕೆ ಹೋಗ್ತಾವ, ನವಿಲ್ ಅಲ್ಲ. ನವಿಲ್ ಥರ ಹಾರಕ್ಕೆ ಹೋಗ್ತಾವ, ನವಿಲ್ಗಳಲ್ಲ. ಅಂತ ರೀತಿನಲ್ಲಿ ಮಾಡಕ್ಕೆ ಹೊರಟಿದ್ದಾನೆ ಬಸವಣ್ಣ. ಓಹ್ ಹೌದಾ, ಸರಿ ಸರಿ. ಮತ್ತೆ ಹಂಗಾದ್ರೆ ಆ ಮೋಳಿಗೆ ಮಾರೇನವರು ಅಂತ ಬಂದಿದ್ದಾರಂತಲ್ಲ, ಕಾಶ್ಮೀರದ ಮಹಾರಾಜರಂತ ಅವ್ರು ಬಿಟ್ಟು ಬಂದಿದ್ದಾರೆ. ಹೌದು ಹೌದು, ಆ ಬಸವಣ್ಣನ ಅನುಯಾಯಿಗಳು ಮಾಡೋ ಪ್ರಚಾರಕ್ಕೆ ಎಷ್ಟೋ ಜನ ಬಿಟ್ಟು ಹೋಗ್ತಾ ಇಲ್ವಾ? ನಿನ್ನಂಗೆ ಹೋಗ್ತಾರೆ. ಆಮೇಲೆ ಅವ್ರು ಸತ್ಯ ಗೊತ್ತಾದ್ಮೇಲೆ ನಮ್ಮನ್ನು ವಾಪಸ್ ಬಂದ್ಬಿಡ್ತಾರೆ. ಈಗ ನಾವು ಬಂದಿಲ್ವಾ, ಹಾಗೆ ಮರಳಿ ಬಂದ್ಬಿಡ್ತಾರೆ. ಹೌದಾ? ಮತ್ತಾಯ್ತು, ನೀವು ಬಸವಣ್ಣನನ್ನ ಇಷ್ಟು ತಿರಸ್ಕಾರ ಮಾಡಿ ಮಾತಾಡ್ತಕ್ಕಂಥವ್ರು ಮತ್ತೆ ಅವ್ರು ಕೊಟ್ಟಂತ ಲಿಂಗ ಯಾಕೆ ಕಟ್ಟಿದ್ದೀರಾ ಅಂತ ಕೇಳೋದು. ವಚನ ಹಾಡ್ತಿದ್ರಲ್ಲ, ನಿಮ್ಮ ವಚನವನ್ನ ನಾನು ಕೇಳೇ ಬಂದಿದ್ದು. ಹೌದವಾ? ಇತ್ತೀಚೆಗೆ ಬಸವಣ್ಣನ ತತ್ವ ಎಲ್ಲ ಕಡೆ ಪ್ರಚಾರ ಆಗ್ತಾ ಇದೆ. ಲಿಂಗ ಕಟ್ಟಿದ್ರೆ ನಮಗೆ ಎಲ್ಲರೂ ಕರೀತಾರೆ, ವಚನ ಹಾಡಿದ್ರೆ ಕನ್ನಡದಲ್ಲಿದ್ದಾವಲ್ಲ ಜನರಿಗೆ ತಿಳಿತಾರೆ, ನಮಗೆ ಕಾಣಿಕೆ ಕೊಡ್ತಾರೆ. ಅದಕ್ಕೆ ನಾವಿಲ್ಲಿ ಇನ್ನು ಮೇಲೆ ಇಲ್ಲಿ ಪಂಪಾ ಕ್ಷೇತ್ರದಲ್ಲಿ ಒಂದು ಮಠ ಮಾಡಬೇಕು ಅಂತ ಮಾಡಿದ್ದೀವಿ. ನೀನು ನಮ್ಮ ಜೊತೆಗೆ ಇದ್ಬಿಡಮ್ಮ ತಾಯಿ, ನಾವಿಲ್ಲಿ ಬಸವಣ್ಣನಿಗಿಂತ ದೊಡ್ಡ ಕೆಲಸ ಮಾಡಿ ತೋರಿಸೋಣ ಅಂತ. ಅವಾಗ ಮಾದಿಗ ಕೇಳ್ತಾನೆ, ಅವಾಗ ವಚನ ಹೇಳ್ತಾರೆ, ಲಿಂಗವನ್ನು ಪುರಾತನದನ್ನು ಭಕ್ತರ ಮನೆಯ ಒಳಂಕೆ ಹೋಗಿ ಹೊಗಳುವರು. ಅದೇನು ಕಾರಣವೆಂದರೆ ತಮ್ಮ ಒಂದು ಉದರದ ಕಾರಣವಾಗಿ ಹೊಟ್ಟೆ ತುಂಬಿಕೊಳ್ಳೋಕ್ಕೋಸ್ಕರ ಲಿಂಗವನ್ನು ಪುರಾತನರನ್ನು ಹೊಗಳುತ್ತಾರೆ. ಅನ್ಯವನೇ ಮರೆತು ನಿಮ್ಮನ್ನೇ ನೆನೆಯುವವರ ಎನಗೊಮ್ಮೆ ತೋರ ಚನ್ನಮಲ್ಲಿಕಾರ್ಜುನ. ಇವರೆಲ್ಲ ನಿಂದಕರು, ಗುರುವಿನ ನಿಂದಕರು. ಇಂಥವ್ರು ಯಾಕಪ್ಪ ನನಗೆ ತೋರಿಸ್ದೆ ಚನ್ನಮಲ್ಲಿಕಾರ್ಜುನ? ಹೊರಗೆ ಮರೆದು ಸತ್ಯವನ್ನು ತಿಳಿದಂತಹ ವಿವೇಕಿಗಳನ್ನು ತೋರಿಸು. ಆವಾಗ ಮಹಾದೇವಕ್ಕೆ ಅವ್ರನ್ನ ಕುರಿತು ಹೇಳ್ತಾರೆ, ಮಹಾತ್ಮರೇ, ಗುರುಗಳೇ, ನೀವೆಲ್ಲ ಕಲ್ಯಾಣವನ್ನು ಅನುಭವ ಮಂಟಪವನ್ನು ಬಿಟ್ಟು ಬಂದಿದ್ದೆ ಒಳ್ಳೆಯದಾಯಿತು. ಅಂದ್ರೆ ಹೌದು, ಒಂದು ಬುಟ್ಟಿಯಲ್ಲಿ ಅನೇಕ ಹಣ್ಣುಗಳಿರ್ತವೆ, 100 ಹಣ್ಣುಗಳಿರ್ತವೆ. ಅದರಲ್ಲಿ 1-2 ಕೊಳತ ಹಣ್ಣುಗಳಿದ್ರೆ ಅವು ಬಾಕಿ ಹಣ್ಣುಗಳನ್ನು ಕೆಡಿಸ್ತವೆ. ನೀವು ಬಿಟ್ಟು ಬಂದಿದ್ದು ಬಹಳ ಒಳ್ಳೇದಾಯ್ತು ಅಂತ. ಆಗ ಅವಾಗೆಲ್ಲ ಗೌರವ ಶುರುವಾಯ್ತು. ಓ, ಇದಕ್ಕೆ ಸಾಮಾನ್ಯಗಳಲ್ಲ, ಯಾಕವ ನಮ್ದೇ ತಪ್ಪು ಅಂತೀಯಾ? ಹೌದು, ನೀವು ಹಂಗೆ ಶಕ್ತಿವಂತರಾಗಿದ್ರೆ ಗುರು ನಿಂದೆ ಮಾಡಿ ಪಾಪ ಕಟ್ಕೊಳ್ಳೋದ್ರ ಬದಲು ನೀವು ಆ ಲಿಂಗವನ್ನು ತೆಗೆದು ವಚನವನ್ನು ಬಳಸಲಾರದೆ ನಿಮ್ಮ ಊರುಗಳಲ್ಲಿ ಮಠ ಕಟ್ಟಿ ತೋರಿಸಿ. ಪಂಪಾ ಕ್ಷೇತ್ರದಲ್ಲಿ ಇಲ್ಲಿ 100 ಜನ ಭಕ್ತರು ಸ್ವಾಭಾವಿಕವಾಗಿ ಬರ್ತಾರೆ ಅಂತ ಇಲ್ಲಿ ಮಠ ಕಟ್ಟಬೇಕು ಅಂತಿದ್ದೀರಾ? ಬಸವಣ್ಣ ಕಲ್ಯಾಣಕ್ಕೆ ಹೋಗಿ ಅಲ್ಲಿ ಏನೂ ಇಲ್ಲದಲ್ಲಿ ಅನುಭವ ಮಂಟಪವನ್ನು ಕಟ್ಟಿ ಶರಣರನ್ನ ತಾನಿದ್ದಲ್ಲಿಗೆ ಆಕರ್ಷಣೆ ಮಾಡಿ ಯೋಗಿಗಳನ್ನ, ಯೋಗಿ ರಾಜರುಗಳನ್ನ, ಲಕ್ಷಾಂತರ ಜನರನ್ನ, ಲಕ್ಷದ ಮೇಲೆ
96,000 ಜನ ಕಲ್ಯಾಣದಲ್ಲಿ ಇದ್ದಿತ್ತು. ಕಲ್ಯಾಣ ಅಂದರೆ ಈಗಿರೋ ಬರೀ ಬಸವ ಕಲ್ಯಾಣ ಅಂತ ತಿಳ್ಕೊಬೇಡಿ, ಮುಂದೆ ಬರ್ತದೆ ಕಲ್ಯಾಣದ ಬಗ್ಗೆ ಹೇಳ್ತೀನಿ, ಕಲ್ಯಾಣದ ಬಗ್ಗೆನೇ ಹೇಳ್ತೀನಿ. ಈಗಿರೋದು ಅಷ್ಟೇ ಕಲ್ಯಾಣ ಅಲ್ಲ, ಲಕ್ಷದ ಮೇಲೆ 96,000 ಜನ ನಿತ್ಯ ದಾಸೋಹಕ್ಕೆ ಪಾಲ್ಗೊಳ್ತಾ ಇದ್ದಂಥ ಕಲ್ಯಾಣ ಸಾಮಾನ್ಯ ಕಲ್ಯಾಣ ಅಲ್ಲ. ಆ ಕಲ್ಯಾಣವನ್ನು ಕೈಲಾಸವನ್ನಾಗಿ ಮಾಡಿದಂತಹ ಗುರುವನ್ನು ನಿಂದಿಸ್ತಾ ಇದ್ದೀರಲ್ಲ, ಪಾಪ ಕಟ್ಕೊಳ್ತಾ ಇದ್ದೀರಾ. ನೀವು ಅನುಭವ ಮಂಟಪದಲ್ಲಿ ಇದ್ದಿದ್ರೆ ಕೆಲವು ಪಾಪ ಅತಂತ್ರ ತಲೆಯವರು ಇರ್ತಿದ್ರ ಏನು, ಆ ಅತಂತ್ರ ತಲೆಯವ್ರನ್ನ ನೀವು ಕೆಡಿಸ್ಬಿಡ್ತಿದ್ರಿ. ಆದ್ರಿಂದ ನೀವು ಕಲ್ಯಾಣ ಬಿಟ್ಟು ಬಂದಿದ್ದೆ ಒಳ್ಳೇದಾಯ್ತು. ಆಮೇಲೆ ಮಹಾದೇವಿಕ ಮೇಲೆ ಅಂತ ಹೇಳ್ತಾರೆ, ನೀವು ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದು ಪಾಪ ಮಾಡ್ತಾ ಇದ್ದೀರಾ. ಪಾಪ ಮಾಡಿದ್ದನ್ನ ನಾವು ಮಾತಾಡಿದ್ರೆ ಒಂದು ಗಾದೆ ಹೇಳ್ತಾರೆ, ಏನು ಮಾಡಿದವ್ರ ಪಾಪ ಗೊತ್ತಿದೆಯಲ್ಲ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತಾರೆ. ಇನ್ನು ಬಸವಣ್ಣನಂತಹ ಮಹಾಗುರುವನ್ನ, ಅವತಾರಿ ಪುರುಷನನ್ನು ನಿಂದಿಸಿ ನೀವು ಪಾಪ ಕೂಪಕ್ಕೆ ಬೀಳ್ತಾ ಇದ್ದೀರಾ. ಅಷ್ಟೇ ಅಲ್ಲ, ನಿಮ್ಮನ್ನು ನಂಬಿ ಬಂದಂತಹ ಭಕ್ತರನ್ನು ಕೂಡ ಆ ಪಾಪದ ಕೂಪಕ್ಕೆ ಬೀಳಿಸ್ತಾ ಇದ್ದೀರಾ. ಇಂತಹ ಪಾಪದ ಕೆಲಸವನ್ನು ಮಾಡಬೇಡಿ. ನಿಮಗೆ ಇಷ್ಟ ಇಲ್ಲದೆ ಹೋದರೆ, ನಿಮಗೆ ಯಾವ ಮಾರ್ಗ ಇಷ್ಟನೋ ಆ ಮಾರ್ಗದಲ್ಲಿ ಸಾಧನೆ ಮಾಡಿ. ಇನ್ನೊಂದು ಮಾರ್ಗವನ್ನು ಖಂಡಿಸಿ ಪಾಪ ಕಟ್ಕೋಬೇಡಿ. ಆಧ್ಯಾತ್ಮದ, ಯಾಕಂದ್ರೆ ನೀವು ಧರಿಸಿರ್ತಕ್ಕಂಥ ವೇಷವನ್ನು ನೋಡಿ, ನೀವು ತ್ಯಾಗಿ ವೇಷ ಧರಿಸಿದ್ದೀರಾ, ಯೋಗಿಗಳ ವೇಷ ಧರಿಸಿದ್ದೀರಾ. ನಿಮ್ಮ ವೇಷವನ್ನು ನೋಡಿ ಅನೇಕ ಜನ ಮೋಸ ಹೋಗ್ತಾರೆ, ಅವರನ್ನು ನರಕಕ್ಕೆ ಬೀಳಿಸ್ತೀರಾ, ನೀವು ನರಕಕ್ಕೆ ಬೀಳ್ತೀರಾ. ಮಹಾದೇವಿಕ ಇದುವರೆಗೆ 2 ರೀತಿ ಜನರನ್ನು ನೋಡಿರ್ತಕ್ಕಂಥದ್ದನ್ನು ನೆನಪು ಮಾಡ್ಕೊಂತಾರೆ. ಏನು ಅಂದರೆ, ತಮ್ಮಲ್ಲಿ ಏನೂ ಇಲ್ಲದೆ, ಶಕ್ತಿ ಇಲ್ಲದೆ, ಭಕ್ತಿ ಇಲ್ಲದೆ, ನಿಂದಿಸೋದನ್ನೇ ಕಾಯಕವನ್ನಾಗಿ ಮಾಡಿಕೊಂಡು ಕತ್ತಲಿನಿಂದ ಕತ್ತಲೆಯ ಕಡೆಗೆ ಹೋಗ್ತಾ ಇರ್ತಕ್ಕಂಥವ್ರು. ಬಸವಣ್ಣನಂತಹವರು, ಸಿದ್ದರಾಮೇಶ್ವರಂತಹವರು, ಅಲ್ಲಮಪ್ರಭುಗಳಂತಹವರು ತಾವು ಯಾರನ್ನೂ ನಿಂದಿಸಲಾರದೆ, ತಮ್ಮಲ್ಲಿದ್ದಂಥ ಅವಗುಣಗಳು ಏನೂ ಇಲ್ಲದೆ ಇದ್ರೂ ಕೂಡ ತಮ್ಮನ್ನೇ ತಾವು ಮತ್ತೆ ವಿಮರ್ಶೆಗಳನ್ನು ಮಾಡಿಕೊಂಡು ಪರಮಾತ್ಮನ ಕಡೆಗೆ ಸಾಗ್ತಾ ಇರ್ತಕ್ಕಂಥ ಗುರುಗಳನ್ನು, ಇಂಥವ್ರು ನೋಡಿ ಮಹಾದೇವಿಕನಿಗೆ ತುಂಬ ಪಾಠ ಆಗುತ್ತೆ. ಅವತ್ತಿನಿಂದ ಮಹಾದೇವಿಕ ಇಂಥ ವೇಷಧಾರಿಗಳಿದ್ದರೂ ಕೂಡ ಅವ್ರ ಜೊತೆ ಹೆಚ್ಚು ಮಾತಾಡಲಾರದೆ, ತಾನು ನಂಬಿದಂಥ ಬಸವಣ್ಣ, ಕಲ್ಯಾಣ, ಅಲ್ಲಮಪ್ರಭುವನ್ನು ಕಾಣಬೇಕು, ಅನುಭವ ಮಂಟಪದಲ್ಲಿದ್ದು ಶಿವಯೋಗ ಸಾಧನೆ ಮಾಡಬೇಕು ಅಂತ ಹೇಳಿ ಹೊರಡ್ತಾ ಇದ್ದಾರೆ. ಹಂಪೆಯನ್ನು ಬಿಡೋದಕ್ಕೆ ನಿಶ್ಚಯ ಮಾಡ್ತಾರೆ. ಹಂಪೆಯನ್ನು ಬಿಟ್ಟು ಮುಂದುವರಿತಾರೆ. ಮುಂದುವರೆದು ಎಲ್ಲಿಗೋ ಅವರು ವಾತಾಪಿ ಅಂದರೆ ಅವ್ರು ಗೊತ್ತಾ, ಬಾದಾಮಿಯಿಂದ ಕೆಲವು ಯಾತ್ರಿಕರು ಹಂಪೆಗೆ ಬಂದಿರ್ತಾರೆ, ಪಂಪಾ ಕ್ಷೇತ್ರಕ್ಕೆ ಬಂದಿರ್ತಾರೆ. ಅವರನ್ನು ಒಳಗೂಡಿಕೊಂಡು ಬಾದಾಮಿಗೆ ಹೋಗಿ ಬಾದಾಮಿಯ ಶಿಲ್ಪಕಲೆಯನ್ನು ನೋಡಿ ಸಂತೋಷ ಪಡ್ತಾರೆ. ಗುಹಾಂತರ ದೇವಾಲಯಗಳನ್ನು ನೋಡಿ, ಬನಶಂಕರಿ ವನಸಿರಿಯನ್ನು ನೋಡಿ ಸಂತೋಷ ಪಡ್ತಾರೆ. ಮುಂದೆ ಅದೇ ಮಾರ್ಗವಾಗಿ ಕೂಡಲ ಸಂಗಮಕ್ಕೆ, ಕಪ್ಪಡಿ ಸಂಗಮಕ್ಕೆ ಬರ್ತಾರೆ. ಇದು ನಾವೆಲ್ಲರೂ ನೆನಪಿಟ್ಕೋಬೇಕು. ಮಾತಾಜಿಯವರು ಸಹಿತ ಕೂಡಲ ಸಂಗಮ ಅಂತಾನೆ ಬರೀತಾರೆ. ಆದರೆ ಅದಕ್ಕೆ ಅವತ್ತಲ್ಲ, ಇವತ್ತಿಗೂ ಕೂಡ ಹಳೆ ಜನ ಕೂಡಲ ಸಂಗಮ ಅಂತ ಕರೆಯಲ್ಲ. ಏನಂತ ಕರೀತಾರೆ? ಕಪ್ಪಡಿ ಸಂಗಮ, ಕಪ್ಪಡಿ. ಅಲ್ಲಿ ಬಹಳ ಕಲ್ಲು ಸಿಕ್ತಿತ್ತನೋ, ಕಲ್ಲಿನ ಬೆಟ್ಟಗಳು, ಕಲ್ಲು ತುಂಬ ಸಿಕ್ತಿತ್ತು. ಈಗೆಲ್ಲ ಬಿಡಿ, ಈಗೆಲ್ಲ ಮುಗಿಸ್ಬಿಟ್ಟಿದ್ದಾರೆ ಅಲ್ಲಿದ್ದಂಥ ಕಲ್ಲನ್ನ. ಅಂತ ಕಲ್ಪಡಿ ಸಂಗಮ, ಕಪ್ಪಡಿ ಸಂಗಮ ಅಂತಾಯಿತು. ಆ ಕಪ್ಪಡಿ ಸಂಗಮದಲ್ಲಿ ಬಸವಣ್ಣನವರು ಇದ್ದಂಥದ್ದನ್ನು ನೆನೆಸ್ಕೊಂಡು ಮಹಾದೇವಿಯಕ್ಕನಿಗೆ ರೋಮಾಂಚನ ಆಗುತ್ತೆ. ಇಲ್ಲೇ ಪರಮಾತ್ಮನೆಲ್ಲ ಸಾಕ್ಷಾತ್ಕಾರ ಮಾಡಿಕೊಂಡಂತಲ್ವ ಬಸವಣ್ಣ ಅಂತೇಳಿ, ಆ ತಂದೆಯ ಕ್ಷೇತ್ರ, ನನ್ನ ತಂದೆಯ ಕ್ಷೇತ್ರ ಇದು ಅಂತೇಳಿ ಅಲ್ಲಿನ ಮರಳಿನ ಕಣದಲ್ಲೂ ಕೂತ್ಕೊಂಡು ಸಂತೋಷ ಪಡ್ತಾಳೆ. ಅಲ್ಲಿ ಕೆಲವು ದಿವಸ ಕೂಡ ಕಪ್ಪಡಿ ಸಂಗಮದಲ್ಲಿ ಇರ್ತಾರೆ. ಜೊತೆಗೆ ಬಸವಣ್ಣನವರು ವಿದ್ಯಾಭ್ಯಾಸ ಮಾಡಿದಂತಹ ಗುರುಕುಲವನ್ನು ನೋಡಿ ಸಂತೋಷ ಪಡ್ತಾರೆ ಮಹಾದೇವಿಕ. ಮುಂದೆ ಆ ಕೃಷ್ಣೆ, ಮಲಪ್ರಭಾ ನದಿಗಳನ್ನು ದಾಟಿ ಮುಂದಕ್ಕೆ ಹೋಗ್ತಾರೆ. ಈ ಸಂದರ್ಭದಲ್ಲಿ
ಮಾತಾಜಿಯವರು ಬಹಳ ಅದ್ಭುತವಾದಂಥ ಒಂದು ಹಾಡು ಬರೆದಿದ್ದಾರೆ. ಆಗಿನ ಕಾಲಕ್ಕೆ ಅಂದರೆ ಕೂಡಲ ಸಂಗಮಕ್ಕೆ 1986ರಲ್ಲಿ ಅಥವಾ 85ರಲ್ಲಿ 86ರಲ್ಲಿ ಹೋಗ್ತಾರೆ. ಅಲ್ಲಿ ತನಕ ಕೂಡಲ ಸಂಗಮಕ್ಕೆ ಸುಮ್ಮನೆ ಹೋಗಿ ಬರ್ತಿರ್ತಾರೆ ಅಷ್ಟೇ. 86ರಿಂದ ಈಚೆಗೆ ಅಲ್ಲಿ ಬಸವ ಧರ್ಮ ಪೀಠ, ಬಸವ ಮಹಾಮನೆ ಮಹಾಮಠ ಆಗಿದ್ದು ಇತ್ತೀಚೆಗೆ. ಅದು 87ರಿಂದ ಈಚೆಗೆ. ಶರಣಮೇಳ ಪ್ರಾರಂಭ ಆಗಿದೆ 87ರಲ್ಲಿ. ಇವರು 85ರಲ್ಲಿ ಹೋಗಿರ್ಬೋದು. 85 ಹೋದ ತಕ್ಷಣವೇ ಶರಣಮೇಳ ಪ್ರಾರಂಭ ಮಾಡ್ತಾರೆ. ಆವಾಗ ಹೃದಯ ತುಂಬಿ ಒಂದು ಹಾಡು ಬರೆದಿದ್ದಾರೆ, ಬಹಳ ಅದ್ಭುತವಾದ ಹಾಡು. ಅದನ್ನು ಕೇಳಿಸ್ಕೊಳ್ಳಿ. ಏನು ಮಕ್ಕಳೇ, ಕೇಳ್ತೀರಾ ಅಥವಾ ನಿಜ ಮಾಡ್ತೀರಾ? ಕೇಳ್ತೀರಲ್ಲ. ಮತ್ತೆ ಪಾದಯಾತ್ರೆ ಬರಕ್ಕೆ ಸಿದ್ಧವಾಗಿ ಬಂದಿದ್ದೀರಾ? ಮತ್ತು ಮಂಗಳವಾರ ಮೇಲೆ ಹೋಗಿ ಊಟ ಮಾಡ್ಕೊಂಡು ಬರ್ಬೋದು, ಕಾಯ್ತೀವಿ ನಮಗೋಸ್ಕರ, ಏನು ತೊಂದರೆ ಇಲ್ಲ. ಮತ್ತು ಅಲ್ಲೂ ಕೂಡ ನಮಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ನಿಮಗೆ ಒಳ್ಳೆ ಪ್ರಸಾದ ಮಾಡಿಸೋಕೆ ಮನ್ಸೂರವರು ಭಾಳ ಖುಷಿಯಿಂದ ಕಾಯ್ತಾ ಇದ್ದಾರೆ. ಅದಕ್ಕೆ ಯಾರ್ಯಾರು ಪಾದಯಾತ್ರೆಗೆ ಬರ್ತೀರಾ ಮಂಗಳ ಆದಮೇಲೆ ಮತ್ತೆ ಒಂದು 15 ನಿಮಿಷ 20 ನಿಮಿಷ ಸಮಯ ಕೊಡ್ತೀವಿ, ಇಲ್ಲೇ ಕೂತಿರ್ತೀವಿ. ನೀವು ಹೋಗಿ ಮನೆಗೆ ಹೋಗಿ ಬರ್ಬೋದು, ಒಟ್ಟಿಗೆ ಹೋಗೋಣ. ಇಲ್ಲಿ ಮಾತಾಜಿಯವರ ಹಾಡನ್ನು ಕೇಳಿಸ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಭಕ್ತ ಶರಣಾಗು ಒಂದು ಬಸವನ ಒಲುಮೆ, ಈ ಬಸವ ಮಹಾಮನೆಯು ದಿವ್ಯ ಸ್ಫೂರ್ತಿಯ ಚಿಲುಮೆ. ಅಲ್ಲಿ ಮಹಾಮನೆ ಮಹಾಮಠ ಮಾಡಿದ್ಮೇಲೆ ಈ ಹಾಡು ಬರೆದಿದ್ದಾರೆ. ಭಕ್ತ ಶರಣಾಗು ಒಂದು ಬಸವನ ಒಲುಮೆ, ಈ ಬಸವ ಮಹಾಮನೆಯು ದಿವ್ಯ ಸ್ಫೂರ್ತಿಯ ಚಿಲುಮೆ. ಕೂಡಲ ಸಂಗಮನ ದಿವ್ಯ ಸನ್ನಿಧಿಯೊಳು ಮಂತ್ರಧ್ಯಾನವಗೈದು ಹರಿಯುತಿಯಳಿ ಕೃಷ್ಣೆ. ಕೂಡಲ ಸಂಗಮನ ದಿವ್ಯ ಸನ್ನಿಧಿಯೊಳು ಮಂತ್ರಧ್ಯಾನವಗೈದು ಹರಿಯುತಿಯಳಿ ಕೃಷ್ಣೆ. ಗುರು ಬಸವನ ಚರಣ ಭಕ್ತಿಂ ತೊಳೆಯುತ್ತ, ಗುರು ಬಸವನ ಚರಣ ಭಕ್ತಿಂ ತೊಳೆಯುತ್ತ, ಮಲಪ್ರಭೆಯು ಸಾಗಿಗಳು ಓಂಕಾರ ಶ್ರುತಿ ಹಿಡಿದು. ಭಕ್ತ ಶರಣಾಗು ಒಂದು ಬಸವನ ಒಲುಮೆ, ಈ ಬಸವ ಮಹಾಮನೆಯು ದಿವ್ಯ ಸ್ಫೂರ್ತಿಯ ಚಿಲುಮೆ. ಕೂಡಲವು ಜೀವಾತ್ಮ, ಸಂಗಮವು ಪರಮಾತ್ಮ. ಕೂಡಲವು ಜೀವಾತ್ಮ, ಸಂಗಮವು ಪರಮಾತ್ಮ. ಕೂಡಲ ಸಂಗಮವು ಶಿವಜೀವರೈಕ್ಯವು. ಕೂಡಲವು ಜೀವಾತ್ಮ, ಸಂಗಮವು ಪರಮಾತ್ಮ. ಕೂಡಲ ಸಂಗಮವು ಶಿವಜೀವರೈಕ್ಯವು. ಬಸವಗೀತೆಯ ಸಾರ ಇದುವೇ ಆಗಿಹುದು, ಪರಮಾತ್ಮ ಗುರಿಯೆಡೆಗೆ ಕರೆದೊಯ್ಯುತ್ತಿಹುದು. ಭಕ್ತ ಶರಣಾಗು ಒಂದು ಬಸವನ ಒಲುಮೆ, ಈ ಬಸವ ಮಹಾಮನೆಯು ದಿವ್ಯ ಸ್ಫೂರ್ತಿಯ ಚಿಲುಮೆ. ಕಲ್ಯಾಣ ಪ್ರಣತೆಯಲಿ ಭಕ್ತಿ ತೈಲವ ಉಂಡು, ಬಸವ ಜ್ಯೋತಿಯು ಅಂದು ಜನಮನವ ಬೆಳಗಿತು. ಬಸವ ಕಲ್ಯಾಣ ಪ್ರಣತೆ
ಹಣತೆಯಲಿ ಭಕ್ತಿ ತೈಲವ ಉಂಡು ಬಸವ ಜ್ಯೋತಿಯೊಂದು ಜನಮನವ ಬೆಳಗಿತು ಸಂಗಮದ ಹಣತೆಯಲಿ ತ್ಯಾಗ ತೈಲವ ನೆರೆದು ಸಂಗಮದ ಹಣತೆಯಲಿ ತ್ಯಾಗ ತೈಲವ ನೆರೆದು ಬಸವ ಜ್ಯೋತಿಯ ಬೆಳಕ ಜಗಕ್ಕೆಲ್ಲ ಪಸರಿಸುವ ಬಸವ ಜ್ಯೋತಿಯ ಬೆಳಕ ಜಗಕ್ಕೆಲ್ಲ ಪಸರಿಸುವ ಭಕ್ತ ಶರಣಾಗು ಒಂದು ಬಸವನ ಬಲುಮೆ ಈ ಬಸವ ಮನೆಯು ದಿವ್ಯ ಸ್ಫೂರ್ತಿಯ ಚಿಲುಮೆ ಬಸವ ಕ್ರಾಂತಿಯ ದಿನದಿ ಸಂಗಮಕ್ಕೆ ನೀ ಬಂದು ಬಸವ ಸಾಗರದೊಳಗೆ ಮಿಂದು ಪುಳಕಿತನಾಗು ಬಸವ ಕ್ರಾಂತಿಯ ದಿನದಿ ಸಂಗಮಕ್ಕೆ ನೀ ಬಂದು ಬಸವ ಸಾಗರದೊಳಗೆ ಮಿಂದು ಪುಳಕಿತನಾಗು ಶರಣ ಮೇಳಕ್ಕೆ ಬಂದು ಶರಣರೊಡನೆ ಆಡಿ ಶರಣ ಮೇಳಕ್ಕೆ ಬಂದು ಶರಣರೊಡನೆ ಆಡಿ ಬಸವ ಧರ್ಮದ ಕಿರಣ ನೀನಾಗಿ ಸಾಗು ಭಕ್ತ ಶರಣಾಗು ಒಂದು ಬಸವನ ಬಲುಮೆ ಈ ಬಸವ ಮಹಾಮನೆಯು ದಿವ್ಯ ಸ್ಫೂರ್ತಿಯ ಚಿಲುಮೆ ಈ ಬಸವ ಮಹಾಮನೆಯು ದಿವ್ಯ ಸ್ಫೂರ್ತಿಯ ಚಿಲುಮೆ. ಬಹಳ ಅದ್ಭುತವಾದಂತಹ ಹಾಡು. ಅವರು ಈ ಹಾಡಿನಲ್ಲಿ ಹೇಳಿರೋ ಪ್ರಕಾರನೇ ಬದುಕ್ಬಿಟ್ಟಿದ್ರೆ ಇವತ್ತು ನಿಮ್ಮ ಲಿಂಗಾಯತ ಧರ್ಮ ಎಲ್ಲೆಲ್ಲೆಲ್ಲೋ ಇರ್ತಿತ್ತು. ಗೊತ್ತಾಯ್ತಲ್ಲ? ಅಂದ್ರೆ ಹೇಳ್ತಾರೆ ಅವರು, ಕೂಡಲವು ಜೀವಾತ್ಮ, ಕೂಡಲವು ಜೀವಾತ್ಮ, ಸಂಗಮವು ಪರಮಾತ್ಮ, ಕೂಡಲ ಸಂಗಮವು ಶಿವಜೀವನೈಕ್ಯವು, ಬಸವಗೀತೆಯ ಸಾರ ಇದುವೇ ಆಗಿಹುದು, ಪರಮಾತ್ಮ ಗುರಿಯೆಡೆಗೆ ಕರೆದೊಯ್ಯುತ್ತಿಹುದು. ಕೂಡಲವು ಜೀವಾತ್ಮ ಸಂಘ, ಕೂಡಲ ಸಂಗಮ ಅಂದ್ರೆ ಕೇವಲ ಬರೀ ಒಂದು ಊರಲ್ಲ. ಕೂಡಲ ಅನ್ನುವಂಥದ್ದು ಜೀವಾತ್ಮ, ಸಂಗಮ ಅನ್ನುವಂಥದ್ದು ಪರಮಾತ್ಮ. ಕೂಡಲ ಸಂಗಮವು ಶಿವಜೀವನೈಕ್ಯವು, ಬಸವಗೀತೆಯ ಸಾರ ಇದುವೇ ಆಗಿಹುದು, ಪರಮಾತ್ಮ ಗುರಿಯೆಡೆಗೆ ಕರೆದೊಯ್ಯುತ್ತಿರುವುದು. ಪರಮಾತ್ಮನ ಗುರಿ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ. ಕೂಡಲವು ಜೀವಾತ್ಮ, ಸಂಗಮವು ಪರಮಾತ್ಮ. ಕೂಡಲ ಸಂಗಮನ ದಿವ್ಯ ಸನ್ನಿಧಿಯೋಳು, ಕೂಡಲ ಸಂಗಮನ ದಿವ್ಯ ಸನ್ನಿಧಿಯೋಳು ಮಂತ್ರ ಧ್ಯಾನವಗೈದು ಹರಿಯುತ್ತಿ ಹಳಿ ಕೃಷ್ಣೆ. ಅಂದ್ರೆ ಕೃಷ್ಣಾ ನದಿ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಗುರು ಬಸವನ ಚರಣ ಭಕ್ತಿಯಂ ತೊಳೆಯುತ್ತ ಮಲಪ್ರಭೆಯು ಸಾಗಿ ಹೇಳು ಓಂಕಾರ ಶ್ರುತಿ ಹಿಡಿದು. ಮಲಪ್ರಭೆ ಓಂಕಾರ ಶ್ರುತಿ ಹಿಡಿದು ಬಸವಣ್ಣನವರ ಚರಣವನ್ನು ತೊಳಿತಾ ತೊಳಿತಾ ಹೋಗ್ತಾ ಇದ್ದಾಳೆ. ಬನ್ನಿ ಇಂಥ ಕೂಡಲ ಸಂಗಮಕ್ಕೆ, ನೀವೆಲ್ಲರೂ ಆ ಕೂಡಲ ಸಂಗಮನ ದಿವ್ಯ ಸನ್ನಿಧಿಗೆ ಬನ್ನಿ ಅಂತ ಕರೀತಾರೆ. ಮುಂದೆ ಹೇಳ್ತಾರೆ, ಕಲ್ಯಾಣ ಪ್ರಣತೆಯೋಳು, ಕಲ್ಯಾಣ ಪ್ರಣತೆಯೋಳು ಭಕ್ತಿ ತೈಲವ ಉಂಡು ಬಸವ ಜ್ಯೋತಿಯೊಂದು ಜನಮನವ ಬೆಳಗಿತ್ತು. ಬಸವ ಅಲ್ಲಮಪ್ರಭುದೇವ್ರ ಒಂದು ವಚನ ಬರುತ್ತಲ್ಲ, ಗೊತ್ತಿದೆ ನಮಗೆಲ್ಲ. ಯಾವುದು? ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು ಆಚಾರವೆಂಬ ಭಕ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಿತಯ್ಯ ಶಿವನ ಪ್ರಕಾಶ. ಅವತ್ತು 12ನೇ ಶತಮಾನದಲ್ಲಿ ಕಲ್ಯಾಣ ಅನ್ನೋದೇ ಪ್ರಣತೆಯಾಗಿತ್ತು. ಕಲ್ಯಾಣ ಪ್ರಣತೆಯಲ್ಲಿ ಭಕ್ತಿ ತೈಲವ ಉಂಡು
ಬಸವ ಜ್ಯೋತಿಯು ಒಂದು ಜನಮನವ ಬೆಳಗಿತ್ತು. ಸಂಗಮದ ಹಣತೆಯಲ್ಲಿ ತ್ಯಾಗ ತೈಲವನ್ನೆರೆದು. ಈಗ ಅದನ್ನು ಕರೆ ಕೊಡ್ತಾರೆ ಭಕ್ತರಿಗೆಲ್ಲ. ಅವಾಗ ಶ್ರಾವಣ ಶುರುವಾಯ್ತಲ್ಲ, ಅವಾಗ ಕರೆ ಕೊಡ್ತಾರೆ. ಸಂಗಮದ ಹಣತೆಯಲ್ಲಿ ತ್ಯಾಗ ತೈಲವನ್ನೆರೆದು ಬಸವ ಜ್ಯೋತಿಯ ಬೆಳಕ ಜಗಕ್ಕೆಲ್ಲ ಪಸರಿಸುವ. ಜಗತ್ತಿಗೆಲ್ಲ ಬಸವಣ್ಣವ್ರ ಬೆಳಕನ್ನ ಪಸರಿಸೋಣ. ಈಗ ನೀವು ಶ್ರೀಶೈಲ ಯಾತ್ರೆ ಮಾಡ್ತಿರಲ್ಲ, ಸುಮ್ಮನೆ ಗೌರ್ಮೆಂಟ್ ಬಸ್ಗೋ ಅಥವಾ ಟ್ರೈನ್ಗೋ, ಇನ್ನೆಲ್ಲಾದ್ರೂ ಶ್ರೀಮಂತರು ಇದ್ರೆ ಬೇಕಾದ್ರೆ ಹೈದರಾಬಾದ್ ತನಕ ಫ್ಲೈಟ್ಗೋ, ಹುಬ್ಳಿಯಿಂದ ಹೈದರಾಬಾದ್ ಫ್ಲೈಟು ಇದೆ, ವಿಮಾನ ಕೂಡ ಇದೆ, ಹೋಗಲ್ಲ ಶ್ರೀಶೈಲಕ್ಕೆ ಹೋಗಿ ಬಂದ್ಬಿಡ್ಬೋದು, ಅದೇನು ದೊಡ್ಡದಲ್ಲ, ಗೊತ್ತಾಯ್ತಲ್ವ? ಆದರೆ ಈ ಯಾತ್ರೆ ಮಾಡ್ತೀವಲ್ಲ, ಪ್ರವಾಸ ಮಾಡ್ತೀವಲ್ಲ, ನಿಮ್ಮ ಬಸ್ಸಿಗೆಲ್ಲ ಬ್ಯಾನರ್ ಬರ್ಸಿರ್ತೀವಿ. ಏನಂತ? ಅಕ್ಕ ಮಹಾದೇವಿ, ಅಲ್ಲಮ ಪ್ರಭು, ಚನ್ನಬಸವೇಶ್ವರ, ಬಸವೇಶ್ವರ, ಸಿದ್ದರಾಮೇಶ್ವರ ಅಂತ ಬರ್ಸಿರ್ತೀವಲ್ಲ. ಏನಾಗುತ್ತೆ ಅವಾಗ? ಸುಮ್ಮನೆ ತತ್ವ ಪ್ರಸಾರ ಆಗಿ ನೋಡಿದವಲ್ಲ ಏನಂತಾರೆ, ಒಂದು 4 ಬಸ್ಸು 5 ಬಸ್ಸು ಸಾಲ ಕೊಂಡ್ರೆ ನೋಡಿದವಾಗ ಏನಿಸ್ತದೆ? ಓಹೋ, ಎಲ್ಲಿಂದ ಬಂದಾರಪ್ಪ ಮನ್ಗುಂಡಿ. ಬಸವಣ್ಣ ಬಸವ ತತ್ವ ಪ್ರಸಾರ ಸುಮ್ಮನೆ ಆಗ್ತಿರ್ತದೆ. ನೀವು ದುಡ್ಡು ಕೊಟ್ಟಿದ್ದು ಬರೇ ಬಸ್ಸಿಗೆ, ಊಟಕ್ಕೆ, ಪ್ರಸಾದಕ್ಕೆ ಇಷ್ಟಕ್ಕೆ ಹೋಗುತ್ತೆ ಅಲ್ಲ. ಪ್ರಸಾರ ಕೂಡ, ತತ್ವ ಪ್ರಸಾರ ಕೂಡ ನೀವು ಮಾಡ್ತೀರಿ. ಅಲ್ಲಿ ಕೂತಲ್ಲಿ, ನಿಂತಲ್ಲಿ, ಹೋದಲ್ಲಿ, ಬಂದಲ್ಲಿ ಕೇಳಿ, ಎಲ್ಲಿಂದ ಬಂದ್ರಿ? ಶ್ರೀ ಗುರು ಬಸವ ಮಾಮನೆ ಮನಗುಂಡಿ, ಶ್ರೀ ಗುರು ಬಸವ ಮಾಮನೆ ಮನಗುಂಡಿ. ಸುಮ್ಮನೆನದು. ಅದಕ್ಕೋಸ್ಕರ ನೀವು ಕೊಡುವ ಹಣ ಬರೀ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಷ್ಟೇ ಅಲ್ಲ, ಅದು ಬಸವ ತತ್ವ ಪ್ರಸಾರ. ಹೇಗೆ ಅವರು ಬಸವಣ್ಣವ್ರ ವಚನ, ಯಾವುದೋ ಒಂದು ವಚನ ನೆನಪು ಮಾಡ್ಕೊಂತಾರೆ ಅವರು. ಮಂತ್ರಾಲಯಕ್ಕೆ ಹೋಗ್ತೀರಿ, ನೀವು ಮಂತ್ರಾಲಯ ನೋಡ್ಕೊಂಡು ಬರ್ತೀರಿ ಅಷ್ಟೇ ಅಲ್ಲ, ಅಲ್ಲಿ ನಿಮ್ಮ ತತ್ವವನ್ನು ಬಿತ್ತಿ ಬರ್ತೀರಿ. ಒಂದು ಸ್ವಲ್ಪ ಬೀಜನಾರು, ಒಂದು ಸಣ್ಣ ಬೀಜ ಬಿತ್ತುತ್ತೀರಿ. ಓಹೋ, ಇಷ್ಟು ಜೋರಿದಾರ ಇವರು ಮನಗುಂಡಿಯವರು, ಇಷ್ಟು ಜೋರಿದಾರ ಅಂತ ಅನಿಸ್ಕೊಂತೀರಿ ನೀವು. ಬೆಳ್ಳಿಗಟ್ಟಿಯವರು, ಮನಗುಂಡಿಯವರು, ಎರೆಕೊಪ್ಪದವರು, ಕಣಿವೆನ್ನಪ್ಪದವ್ರು ಎಲ್ಲರೂ ಸೇರಿರ್ತೀರಿ. ಹೆಸರು ಬರೋದು ಮನಗುಂಡಿಗೆ ಬರ್ತದೆ. ಒಂದು ಬಸ್ ಜನ ಅವ್ರ ಹೆಸರು ಬರೆಯೋಣ, ಏನು ತೊಂದರೆ ಇಲ್ಲ. ಅದೇ ಒಂದು ಬಸ್ ಪೂರ ಆದ್ರೆ ಅವ್ರ ಹೆಸರು ಬರೆಯೋಣ, ಮನ್ಸೂರ್ ಹೆಸರು ಬರೆಯೋಣ, ಅದೇನು ನಿಮ್ಮ ಊರು ಪ್ರಚಾರ ಮಾಡ. ಆದರೆ ಯಾರಿಗೂ ಊರು ಪ್ರಚಾರ ಆಗಲಿ ಮುಖ್ಯ ಇರಲ್ಲ. ಎಲ್ಲರ ಉದ್ದೇಶ ಬಸವ ತತ್ವ, ಚನ್ನಬಸವಣ್ಣ ತತ್ವ, ಅಲ್ಲಮ ಪ್ರಭುಗಳ ತತ್ವ, ಮಹಾದೇವಿಯಕ್ಕನವರ ವಚನ ಪ್ರಸಾರ ಆಗಬೇಕು. ಯಾಕೆ ಅಂದರೆ ಆ ಆತ್ಮಗಳು ನೋಡ್ತಿರ್ತಾವಲ್ಲ, ಈ ಜನದಲ್ಲೆಲ್ಲ ಮುಂದಿನ ಮತ್ತೆ ಈ ತತ್ವದಲ್ಲಿ ಹುಡ್ತಾವ. ಖುಷಿ ಆಗುತ್ತೆ ಅವ್ರಿಗೆ. ಏನು ಜನ ಬರ್ತಾರಪ್ಪ, ಏನು ಖುಷಿ. ಈಗ ನಾವು ಉತ್ತರ ಭಾರತದವ್ರು ಯಾರು ಬಂದರೆ ಒಬ್ರು 1 ವರ್ಷ ಪ್ರಸಾರ ಮಾಡೋದು. ಒಂದು 500 ಜನ ಕರ್ಕೊಂಡು 1 ವರ್ಷ ಪ್ರಸಾರ ಮಾಡಿದ್ದಾರೆ. ಇಡೀ ದೇಶದಾದ್ಯಂತ ಅಡ್ಡಾಡಿದ್ದಾರೆ ಕಾರು ಬಸ್ ತಗೊಂಡು. ಅಂದರೆ ಅಲ್ಲಿ ತತ್ವ ಪ್ರಸಾರವಾಗುತ್ತೆ. ಅಂದರೆ ಅಷ್ಟಷ್ಟು ದುಡ್ಡು ಕೊಡ್ತಾರಲ್ಲಿ ತತ್ವ ಪ್ರಸಾರಕ್ಕಾಗಿ, ಅವರ ಮಠದ ಪ್ರಸಾರಕ್ಕಾಗಿ ಜನ ಅಷ್ಟಷ್ಟು ದುಡ್ಡು ಕೊಡ್ತಾರೆ. ಗೊತ್ತಾಯ್ತಲ್ವ? ಅದಕ್ಕೆ 3,000 ಭಾಳ ಆಯ್ತಲ್ಲ ಅನ್ಕೋಬೇಡ್ರಿ. ನೀವು ಕೊಟ್ಟಂಥ ಹಣ ಯಾವುದಕ್ಕೂ ಕೆಟ್ಟ ಉದ್ದೇಶಕ್ಕೆ ಬಳಕೆ ಆಗಲ್ಲ. ನಿಮ್ಮನ್ನು ಚೆನ್ನಾಗಿ ನೋಡಿಕೊಂಡು ಅಕಸ್ಮಾತ್ 1,000, 1,000, 4,000, 10,000 ಉಳಿದಪ್ಪ ಅಂದರೆ ಅದೆಲ್ಲಿಗೆ ಹೋಗುತ್ತೆ? ಮತ್ತೆ ಮಹಾಮನೆ ದಾಸೋಹಕ್ಕೆ ಹೋಗುತ್ತೆ. ಮತ್ತು ಇಷ್ಟು ದಿವಸ ಪ್ರವಚನ ಮಾಡಿದ್ದೀವಿ, ಕಾರ್ ಮಾಡಿ, ಬೇರೆಯವ್ರೆಲ್ಲ 1 ಲಕ್ಷ ಕೊಟ್ಟು ಕಳಿಸ್ತಾರೆ. ನೀವೊಂದು 3,000 ಕೊಟ್ಟು ನೀವು ಬನ್ನಿ. ಮತ್ತೆ ಗೊತ್ತಾಯ್ತಲ್ವ? ನಿಮ್ಮನ್ನು ಕರ್ಕೊಂಡು ಹೋಗಿ ನಿಮಗೆ ಶ್ರೀಶೈಲ ತೋರಿಸಿ ಅಕಸ್ಮಾತ್ ಉಳಿದರೆ ದಾಸೋಹಕ್ಕೆ ಹೋಗುತ್ತೆ, ಗೋಶಾಲೆಗೆ ಹೋಗುತ್ತೆ. ಇಲ್ಲೇ ಹೋದರೆ ಅಷ್ಟೇ. ಗೊತ್ತಾಯ್ತಲ್ಲ? ಅದಕ್ಕೋಸ್ಕರವಾಗಿ ನಾವೆಲ್ಲ ಆನಂದ ಪಡೋಣ. ಅದಕ್ಕೆ ನಿಮ್ಮ ನೆಂಟರಿಗೆ, ಇಷ್ಟರಿಗೆ ಎಲ್ಲರಿಗೂ ತಿಳಿಸಿ. ಇಲ್ಲಿ ಮಾತಾಜಿಯವರು ಹೇಳ್ತಾ ಇದ್ದಾರೆ, ಕಲ್ಯಾಣ ಪ್ರಣತೆಯಲ್ಲಿ ತ್ಯಾಗ ತೈಲವನ್ನುಂಡು, ಭಕ್ತಿ ತೈಲವನ್ನುಂಡು, ಬಸವ ಜ್ಯೋತಿಯು ಒಂದು ಜನಮನವ ಬೆಳಗಿತು. ಸಂಗಮದ ಹಣತೆಯಲ್ಲಿ ತ್ಯಾಗ ತೈಲವನ್ನೆರೆದು. ಇದು ಬಹಳ ಮುಖ್ಯ. ಸಂಗಮದ ಹಣತೆಯಲ್ಲಿ ತ್ಯಾಗ ತೈಲವನ್ನುಂಡು ಬಸವ ಜ್ಯೋತಿಯ ಬೆಳಕ ಜಗಕ್ಕೆಲ್ಲ ಪಸರಿಸುವ. ಬಸವ ಜ್ಯೋತಿಯ ಬೆಳಕನ್ನ ಇಡೀ ಎಲ್ಲ ಕಡೆ ಪ್ರಚಾರ ಮಾಡೋಣ ಅಂತ ಮಾತಾಡ್ತಾರೆ. ಬಸವ ಕ್ರಾಂತಿಯ ದಿನದಿ, ನೀವೆಲ್ಲ ಸಂಕ್ರಾಂತಿ ಅಂತಿರಲ್ಲ,
ಸಂಕ್ರಮಣ, ಸಂಕ್ರಾಂತಿ ಆ ದಿನ ಸುಮ್ಮನೆ ಅದಲ್ಲ, ಬಸವಣ್ಣನವರಿಗೆ ಸಾಕ್ಷಾತ್ಕಾರ ಆಗಿದ್ದ ದಿವಸ ಅವತ್ತು. ಬಸವ ಕ್ರಾಂತಿಯ ದಿನದಿ ಸಂಗಮಕ್ಕೆ ನೀ ಬಂದು, ಬಸವ ಸಾಗರದೊಳಗೆ ಮಿಂದು ಪುಳಕಿತನಾಗಲಿ ಅಣೆಕಟ್ಟು ಕಟ್ಟಿದಾರಲ್ಲ, ಅದಕ್ಕೆ ಏನಂತ ಹೆಸರಿಟ್ಟಿದ್ದಾರೆ? ಬಸವ ಸಾಗರ. ನಾರಾಯಣಪುರ ಜಲಾಶಯ ಅನ್ನಲ್ಲ, ಅದಕ್ಕೆ ಹೆಸರಿಟ್ಟಿದ್ದಾರೆ, ಸರ್ಕಾರದವರೇ ಹೆಸರಿಟ್ಟಿದ್ದಾರೆ. ಯಾರೋ ಮುಖ್ಯಮಂತ್ರಿಗಳಿದ್ದಾಗ ಬಸವ ಸಾಗರ ಅಂತಲೇ ಹೆಸರಿಟ್ಟಿದ್ದಾರೆ. ಬಸವ ಸಾಗರದೊಳಗೆ ಮಿಂದು ಪುಳಕಿತನಾಗು, ಶರಣ ಮೇಳಕ್ಕೆ ಬಂದು ಶರಣರೊಡನೆ ಆಡಿ, ಬಸವ ಧರ್ಮದ ಕಿರಣ ನೀನಾಗಿ ಸಾಗು. ಬಸವ ಧರ್ಮದ ಕಿರಣ ಆಗಿ ಶರಣ ಮೇಳ. ಅದಕ್ಕೆ ನೀವು ಈ ಪ್ರವಚನದಿಂದ ನೀವು ಪ್ರತಿಯೊಬ್ಬರು ಒಂದೊಂದು ಬಸವ ಧರ್ಮದ ಕಿರಣ ಆಗ್ತದೆ. ನಿಮ್ಮಲ್ಲಿ ಒಂದು ಸ್ವಲ್ಪ ವಚನದ ಮಕ್ಕಳು ವಚನ ಸಾಹಿತ್ಯವನ್ನು ಕಂಠಪಾಠ ಮಾಡೋದ್ರ ಮೂಲಕ, ವಚನವನ್ನು ಕಂಠಪಾಠ ಮಾಡೋದ್ರ ಮೂಲಕ ನೀವು ಬಸವ ಕಿರಣ ಆಗ್ಬೋದು. ನೀವು ಕೇಳಿ ಶ್ರೀಶೈಲ ನೋಡಿ ಸಂತೋಷ ಪಡೋದ್ರ ಮೂಲಕ ನೀವು ಬಸವ ಕಿರಣ ಆಗ್ಬೋದು. ಅದಕ್ಕೆ ಹಣಕ್ಕಾಗಿ ಲೆಕ್ಕ ಹಾಕಬೇಡಿ. ನೀವು ಕೊಡ್ತಕ್ಕಂಥ 3,000 ರೂಪಾಯಿ ಏನೂ ಅಲ್ಲ, ಎಲ್ಲೋ ಹೋಗ್ಬಿಡುತ್ತೆ. ಯಾವತ್ತೂ ಖರ್ಚು ಮಾಡಿಬಿಡ್ತೀರಿ. 3 ದಿವಸ 3.5 ದಿವಸದ ಲೆಕ್ಕ ಹೇಳ್ತಿದ್ರು ನಿಲಮ, ನಿಜ ಅದು. ಮಂಗಳವಾರ ರಾತ್ರಿ ಹೊರಡ್ತೀರಾ, ನೀವು ಇಲ್ಲಿಗೆ ಬರೋದು ಶುಕ್ರವಾರ ರಾತ್ರಿ, ಅಲ್ಲಿಗೆ 3.5 ದಿವಸ ಆಗುತ್ತೆ. ಹೆಚ್ಚು ಕಡಿಮೆ 3.5 ದಿವಸ ಆಗುತ್ತೆ, 72 ತಾಸು ಆಗುತ್ತೆ. ಗೊತ್ತಾಯ್ತಲ್ವಾ? ಅದಕ್ಕೆ ಅಲ್ಲಿ ತನಕ ನಿಮ್ಮ ನೆತ್ತಿ, ಹೊಟ್ಟೆ ಮತ್ತು ಪ್ರಯಾಣ ಎಲ್ಲ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಕೇವಲ ನಿಮ್ಮ 3,000 ರೂಪಾಯಿ ವಹಿಸುತ್ತೆ ಅಂದರೆ ಯಾಕಪ್ಪ ಅದು ನೋಡಿ. ಅದಕ್ಕೋಸ್ಕರ ಅಂತಹ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕೃತಾರ್ಥರಾಗಿ, ಮತ್ತು ಈಗಿನಿಂದಲೇ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಈ 4 ಅನುಭವಗಳಾಗಿದಾವಲ್ಲ, ನಮಗೆ 4 ಅನುಭವಗಳಾಗಿದಾವಲ್ಲ. ಆದ್ದರಿಂದ ಇನ್ನೂ ಚೆನ್ನಾಗಿ ಪ್ರವಾಸವನ್ನು ಆಯೋಜನೆ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಹಿಂದೆ ಆದಂತಹ ತೊಡಕುಗಳು, ತೊಂದರೆಗಳು ಆಗಲಾರದ ಹಾಗೆ ನಾವು ಜವಾಬ್ದಾರಿಯನ್ನು ವಹಿಸೋಣ ಎಲ್ಲರೂ ಕೂಡ ಅಂತ ತಿಳ್ಕೊಂಡು ಹೇಳ್ತಾ, ಆದಷ್ಟು ಬೇಗ ನಿಮ್ಮ ಸೀಟನ್ನು ಕಾದರಿಸ್ರಿ ಅಂತ ಹೇಳ್ತಾ, ಬಂಧುಗಳೇ, ಮಹಾದೇವಿಯಕ್ಕ ಕೂಡಲ ಸಂಗಮದಲ್ಲಿ, ಕಪ್ಪಡಿ ಸಂಗಮದಲ್ಲಿ ಕೆಲವು ಕಾಲ ಇದ್ದು ಮತ್ತೆ ನದಿಯನ್ನು ದಾಟಿ ಆ ಕಡೆ ದೇವರ ಹಿಪ್ಪರಿಗೆ ಮಾರ್ಗವಾಗಿ ಬಸವನ ಬಾಗೇವಾಡಿಗೆ ಹೋಗ್ತಾರೆ. ಬಸವನ ಬಾಗೇವಾಡಿ, ಇಂಗಳೇಶ್ವರ ಎಲ್ಲವನ್ನೂ ಯಾತ್ರೆ ಮಾಡ್ತಾ 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 ಮಹಾದೇವಿಯಕ್ಕ ಮುಂದೆ ಸಾಗ್ತಾ ಇದ್ದಾರೆ. ಒಂದೊಂದು ದಿನವೂ ಹೊಸ ರೋಮಾಂಚನ ಮಹಾದೇವಿಯಕ್ಕನಿಗೆ. ಸಮೀಪ ಬರ್ತಾ ಇದೆಯಲ್ಲ ಕಲ್ಯಾಣ, ನನ್ನ ಜನ್ಮ ಸಾರ್ಥಕ ಆಗ್ತಾ ಇದೆಯಲ್ಲ ಅಂತ ಇಷ್ಟು ದಿವಸ ಕಷ್ಟಪಟ್ಟಿದ್ದಕ್ಕೆ ಪರಮಾತ್ಮ ಅವರಿಗೆ 2 ಪಟ್ಟು, 10 ಪಟ್ಟು, 100 ಪಟ್ಟು ಸಂತೋಷವನ್ನು ನೀಡ್ತಾ ಇದ್ದಾನೆ. ಆ ಇಷ್ಟಲಿಂಗಯ್ಯ ಮಹಾಲಿಂಗ ದೇವರ ಕೃಪೆಯಿಂದ ಆಕೆ ಸಾಗಿ ಬರ್ತಾ ಇದ್ದಾಳೆ. ಮುಂದೆ ಮಹಾಗ್ರಾಮ ಅಂತ ಒಂದು ಬರ್ತದೆ. ಮಹಾಗ್ರಾಮ ಕಲಬುರಗಿ ದಾಟಿ ಹುಮನಾಬಾದ್ಗೆ ಹೋಗಕ್ಕೆ ಮುಂಚೆ ಕಲಬುರಗಿಯಿಂದ ಒಂದು 30 ಕಿಲೋಮೀಟರ್ ಆಗ್ತದೆ. ಅಲ್ಲಿಗೆ ಬರ್ತಾರೆ. ಅಲ್ಲೂ ಕೆಲವು ದಿವಸ ಮಹಾದೇವಿಯಕ್ಕ, ಅಲ್ಲಿ ಈಗಲೂ ಕೂಡ ಮಹಾದೇವಿಯಕ್ಕನ ಮಠ ಕಟ್ಟಿದ್ದಾರೆ. ಮಹಾದೇವಿಯಕ್ಕನ ಹೆಸರಲ್ಲಿ ದವನದುಣ್ಣಿಗೆ ಜಾತ್ರೆ ಆಗುತ್ತೆ. ಈಗಲೂ ಕೂಡ ದವನದುಣ್ಣಿಗೆ ಜಾತ್ರೆ ಮಾಡ್ತಾರೆ, ತೇರು ಮಾಡ್ತಾರೆ, ಮಹಾದೇವಿಯಕ್ಕನ ತೇರು. ಇಂಥದ್ದೆಲ್ಲ ಅಲ್ಲಿ ನಡೀತಾ ಇದೆ. ನೀವು ಮಹಾಗಾಮ ನಮ್ಮ ಪಾದಯಾತ್ರೆಗೆ ಬರ್ತಾರಲ್ಲ ನಿಂಗಣ್ಣ, ಗುರ್ಲಿಂಗಯ್ಯನ ಬರ್ತಾವಲ್ಲ, ಅದೇ ಊರು ಮಹಾಗಾಮ ಅಂತಾರೆ. ಈಗ ಆವಾಗ ಮಹಾಗ್ರಾಮ ಅಂತ ಕರಿತಿದ್ರು. ಆ ಮಹಾಗ್ರಾಮದಲ್ಲಿ ಮಹಾದೇವಿಯಕ್ಕನ ಮಠ ಇವತ್ತಿಗೂ ಇದೆ. ಮಹಾದೇವಿಯಕ್ಕನ ತೇರಾಗುತ್ತೆ, ದವನದುಣ್ಣಿಗೆ ಜಾತ್ರೆ ಮಾಡ್ತಾರೆ. ಹೀಗೆ ಮಹಾದೇವಿಯಕ್ಕ ಮುಂದೆ ಸಾಗಿ ನಾಳೆ ಮಹಾಗ್ರಾಮದ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಮಹಾದೇವಿಯಕ್ಕನ ಶಿವಾನುಭವ ಗೋಷ್ಠಿಯನ್ನು ಕೂಡ ನಾಳೆ ದಿವಸ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಬೆಳದಿಂಗಳ ಪಾದಯಾತ್ರೆ ಇದು ಇದ್ರ ಬಗ್ಗೆ ಸ್ವಲ್ಪ ನೀವು ತಿಳ್ಕೊಬೇಕು. ಯಾಕಂದರೆ ಕೆಲವರು ಬರಲ್ಲ. ಬೆಳದಿಂಗಳು ಸೃಷ್ಟಿಯ ಒಂದು ಅದ್ಭುತ. 15 ದಿವಸಕ್ಕೊಮ್ಮೆ ಹುಣ್ಣಿಮೆ ಬರ್ತದಲ್ಲ, ಆರೋಗ್ಯ ದೃಷ್ಟಿಯಿಂದ ಕೂಡ ಒಳ್ಳೆಯದು. ಅದಕ್ಕೆ ಅವತ್ತು ಬೆಳದಿಂಗಳಲ್ಲಿ ಪಾದಯಾತ್ರೆ ಮಾಡೋಣ, ಜಾಗರಣೆ ಮಾಡೋಣ. ನನಗೀಗ ಅನುಭವ ಆಗಿದೆ. 14-15 ಪಾದಯಾತ್ರೆ, ಮತ್ತು ಒಂದ್ಸಾರಿ ವಿಷ್ಣಾದೇವಿ ತನಕ ಹೋಗಿದ್ವಲ್ಲ, ಕಕ್ಕೇರಿ ತನಕ, ಇನ್ನೊಂದ್ಸಾರಿ ದೋರಿ ತನಕ ಹೋಗಿದ್ವಲ್ಲ, ಅದೆಲ್ಲ ಸೇರಿದ್ರೆ 15-14. ಒಂದ್ಸಾರಿ ಈ ದೇವಗಿರಿಗೂ ಹೋಗಿದ್ವಿ ಅನ್ಸುತ್ತೆ. ದೇವಗಿರಿಗೆ ಹೋಗಿದ್ವಿ, ಬೂದನಗುಡ್ಡಕ್ಕೆ ಒಂದಷ್ಟು ದಿವಸ ಹೋದ್ವಿ. 4 ಹುಣ್ಣಿಮೆನ ಬೂದನಗುಡ್ಡಕ್ಕೆ ಹೋದ್ವಿ. ಎಲ್ಲ ಸೇರಿದ್ರೆ ಒಂದು 20 ತಿಂಗಳಾಗಿದೆ. 20 ತಿಂಗಳಾಗಿದೆ. ದೇವ್ರ ಬಳ್ಳಿಗೆ ಒಂದು 13-14 ತಿಂಗಳಾಗಿರ್ಬೇಕೀಗ.
ಎಷ್ಟನೇ ಪಾದಯಾತ್ರೆ ಇದು? 14ನೇದ 15ನೇ ಪಾದಯಾತ್ರೆ. 15 ಅಂದರೆ 20 ಮೇಲೆ ಹೋಗ್ತದೆ ಹೆಚ್ಚು ಕಡಿಮೆ. 22 ಪಾದಯಾತ್ರೆ. ಹೋದ ತಿಂಗಳು ತುಂಬ ಮಳೆ ಇದ್ದಕ್ಕೆ ರದ್ದು ಮಾಡಿದ್ವಿ. ಆಮೇಲೆ ನಮ್ಮ ಮಂಜು ಮಾಸ್ತರು, ನಿಂಗಣ್ಣ ಎಲ್ಲ ಹೇಳಿದ್ರು ಅಲ್ಲಿ ಲೈಟ್ ಕಂಬ ಮರ ಎಲ್ಲ ಬೀಳ್ತಾರೆ, ಬಿದ್ದವ್ರೆ, ಬೇಡ ಇದೊಂದು ಕ್ಯಾನ್ಸಲ್ ಮಾಡ್ರಿ ಅಂತ ಹೇಳಿ. ಮತ್ತು ಹಠ ಸಾಧಿಸೋದು ಬೇಡ, ಅವ್ರ ಮಾತು, ಭಕ್ತರ ಮಾತನ್ನು ಗುರುಗಳು ಕೇಳಬೇಕಲ್ಲ. ಅದಕ್ಕೋಸ್ಕರ ಹೋದ ತಿಂಗಳು ಪಾದಯಾತ್ರೆ ಮಾಡಲಿಲ್ಲ. ಅದಕ್ಕೆ ನಮ್ಮ ಎತ್ತಿನಗುಡ್ಡ ಕರಿಯಪ್ಪ ಕೇಳ್ತಿದ್ರು, ಅಪ್ಪವ್ರೆ ನಾವು ಅಡುಗೆನೇ ಮಾಡಿಸ್ತಿದ್ವಿ, ಊಟನೇ ಮಾಡಿಸ್ತಿದ್ವಿ, ಬೇಡ ಅಂತಿರೋ. ಮಾರಯ್ಯ, ಇದು 1 ತಿಂಗಳು ಭಜನೆ ಅಲ್ಲ, ನಮ್ಮದು 1 ತಿಂಗಳು ಸಂತೆ ಅಲ್ಲ, ಇದು ನಿರಂತರವಾಗಿ ನಡೀತಕ್ಕಂಥದ್ದು. ಎತ್ತಿನಗುಡ್ಡಕ್ಕೆ ಎಷ್ಟು ತಿಂಗಳು ಬರ್ತೀವೋ ಗೊತ್ತಿಲ್ಲ. ಮತ್ತು ತಿಂಗಳ ನೀವು ಭಾರ ಮಾಡ್ಕೋಬೇಡ್ರಿ, ನಾವೇ ತಗೊಂಡು. ಇಲ್ಲ ಅಪ್ಪ, ನೀವು ಎಷ್ಟು ತಿಂಗಳು ಮಾಡ್ತೀರೋ ನಮ್ಮ ಕೈಯಲ್ಲಿ ಪರಮಾತ್ಮ ಏನು ಶಕ್ತಿ ಕೊಡ್ತಾನೆ ಮಾಡಿಸ್ತೀವಿ. ಅದೇ ಹೇಳಿದೆ, ನಿಮ್ಮ ಶಕ್ತಿ, ನಿಮ್ಮ ಭಕ್ತಿ ನಮ್ಮ ಶಕ್ತಿ. ನಾವು ಎಷ್ಟು ತಿಂಗಳು ಪಾದಯಾತ್ರೆ ಮಾಡ್ತೀವಿ ಮಾಡೋಣ, ನೀವು ಎಷ್ಟು ತಿಂಗಳು ಮಾಡಿಸ್ತೀವಿ ದಾಸೋಹ ಮಾಡಿಸಿ. ಆದರೆ ತೊಂದರೆ ಮಾಡ್ಕೋಬೇಡಿ, ಕಷ್ಟಪಡಬೇಡಿ, ಆನಂದವಾಗಿ ಸಂತೋಷವಾಗಿ ಮಾಡ್ತಕ್ಕಂಥದ್ದು ಇದು ಅಂದಾಗ ಮನ್ಸೂರು ಊರವರು, ನಮ್ಮ ಮಲ್ಲನಗೌಡರು, ಅಡಪ ಸಿದ್ದಪ್ಪ ಅವರು ಎಲ್ಲರೂ ತಯಾರಾಗಿದ್ದಾರೆ. ಅವರು ಕೆಲವರು ಅಲ್ಲಿಗೆ ಬರ್ತಾರೆ. ಹದ್ದಿನಗುಡ್ಡದ ಮೇಲೆ ಭಾಳ ಭಕ್ತಿ ಇಟ್ಕೊಂಡಿದ್ದಾರೆ. ಮತ್ತು ಹದ್ದಿನಗುಡ್ಡದ ವಿಶೇಷ ಇನ್ನೊಂದೇನು ಅಂತಂದರೆ, ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರು ಕಾವಿ ಧರಿಸಿದ್ದು ಹದ್ದಿನಗುಡ್ಡದಲ್ಲಿ. ಅಂದರೆ ಅವಾಗ ಯೂನಿವರ್ಸಿಟಿಲಿ ಓದ್ತಿರ್ತಾರೆ. ಯೂನಿವರ್ಸಿಟಿಲಿ ಓದೋದು ಬಿಟ್ಟು ಸನ್ಯಾಸಿ ಆಗಬೇಕು ಅಂದಾಗ ಅವರು ಭಕ್ತವರ್ಗದಿಂದ ಬಂದಂಥವ್ರು, ಪಂಚಮಸಾಲಿ ಲಿಂಗಾಯತರು. ಅವ್ರು ಯಾರು 5-6ಗಳು ಅವತ್ತಿನ ಕಾಲಕ್ಕೆ ದೀಕ್ಷೆ ಕೊಡೋಕ್ಕೆ ರೆಡಿಯಾಗಲ್ಲ ಸ್ವಾಮೀಜಿಗಳು. ತಾವೇ ಬಂದು ಬಸವಣ್ಣ ನಿನ್ನ ಕ್ಷೇತ್ರ ಇದು ಅಂತೇಳಿ ಅಲ್ಲಿ ಆ ಬಟ್ಟೆ, ಕಾವಿ ಬಟ್ಟೆಯನ್ನು ತಂದು ಆ ಲಿಂಗಕ್ಕೆ ನಮಸ್ಕಾರ ಮಾಡಿ ತಾವೇ ಅವತ್ತು ಧರಿಸ್ತಾರೆ. ಮುಂದೆ ಭಾಳ ದೊಡ್ಡ ಸನ್ಯಾಸಿಗಳಾಗಿ ಬಸವ ಧರ್ಮ ಪೀಠ ಕಟ್ಟಿ ಈಗ ನಮ್ಮಂಥವರೆಲ್ಲ ಇಲ್ಲಿಗೆ ಬಂದಿದ್ದೀವಿ ಅಂದರೆ ಅದಕ್ಕೆ ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರು, ಮಾತಾಜಿಯವರು, ಮಾತೆಮಾದಿಯವರು, ಏನು ಅಕ್ಕಮಾದೇವಿ ಆಶ್ರಮ ಇದೆಯಲ್ಲ ಅಲ್ಲಿಗೆ ಮೂಲ ನಮ್ಮದೆಲ್ಲ. ಅಕ್ಕಮಾದೇವಿ ಆಶ್ರಮದಲ್ಲಿ ನಾನು 5 ತಿಂಗಳಿದ್ದೆ ಮೊದಲು. ಇಲ್ಲಿ ಸಲ್ಕಿಕೊಪ್ಪಕ್ಕೆ ಬರೋಕ್ಕೆ ಮುಂಚೆ ನಮ್ಮ ಭಜನೆಯವರು ಹಾಡ್ತಿರ್ತಾರೆ, ಏನು ಹುಟ್ಟೂರು ಸೋಮನಹಳ್ಳಿ ಮೆಟ್ಟಿದ್ರು ಸಲ್ಕಿಕೊಪ್ಪ ಮೆಟ್ಟ ಮಾಡ್ಯಾರ ಮನೆಗುಂಡಿ ಅಂತ ಹಾಡ್ತಿರ್ತಾನಲ್ಲ. ಆ್ಯಕ್ಚುಲಿ ಅವ್ರಿಗೆ ಪಾಪ ಕುಳಲ್ ಸಂಗಮ ಏನೂ ಗೊತ್ತಿಲ್ಲ ಅವ್ರಿಗೆ ಅವಾಗ ಹಾಡು ಬರೆದಾಗ, ಅದಕ್ಕೆ ಬರ್ದಾರೆ. ಆದರೆ ಕುಳಲ್ ಸಂಗಮ ಮೊದಲು ಬಂದೆ, ಮುಂದೆ ಅಕ್ಕಮಾದೇವಿ ಆಶ್ರಮ, ಆಮೇಲೆ ಈ ಕಡೆ ಸಲ್ಕಿಕೊಪ್ಪದ ಪರಿಚಯ ಆಯಿತು. ಹಿಂಗೆ ಸಾಗಿ ಬರ್ತಾ ಇದೆ. 31 ವರ್ಷ ಕಂಪ್ಲೀಟ್ ಆಯಿತು. ಮೇ ತಿಂಗಳಿಗೇ 31 ವರ್ಷ ಮುಗಿದು 32ನೇ ವರ್ಷ ಮಕ್ಕಳೇ. ಏನರೋ ಮಕ್ಕಳ ಕೂತಿದ್ರಲ್ಲ, ಸಣ್ಣ ಮಕ್ಕಳು ನೀವಲ್ರೋ, ಕೆಲವರು ನಿಮ್ಮ ಅಪ್ಪದಿರೋ ಹುಟ್ಟಿರ್ಲಿಲ್ವೇನೋ ಅವಾಗ. ಹಾಗೆ ಈಗೆಲ್ಲ ನೀವು ನಮಗೆ ಮೊಮ್ಮಕ್ಕಳು ಸಮಾನ ಆಗಿರೋ ಕೆಲವು ಸಣ್ಣ ಮಕ್ಕಳು. ಅದಕ್ಕೆ ನಿಮಗೆಲ್ಲ ಅಂದರೆ ಯಾವ ಜನ್ಮದ ಪುಣ್ಯ ಇದೆ ನಿಮಗೆ ಗೊತ್ತಾಯ್ತಲ್ಲ, ಸುಮ್ಮನೆ ಸಿಗಲ್ಲ ಇದು. ಅದಕ್ಕೆ ಇಂತಹ ಕಾರ್ಯಕ್ರಮವನ್ನು ಮಿಸ್ ಮಾಡ್ಕೋಬೇಡಿ. ಹದ್ದಿನಗುಡ್ಡ ನಾವು ದಿನಗುಡ್ಡ ಹೋಗ್ತಾರೆ ಅನ್ಕೋಬೇಡ್ರಿ. ಮುಂದಿನ ಮಕ್ಕಳು ಅದನ್ನು ನೆನೆಸ್ತಾರೆ. ಅದಕ್ಕೆ ತಿಂಗಳ ಬಿಡು ಮಾಡ್ಕೊಳ್ಳಿ. ಅದಕ್ಕೆ ಭಾನುವಾರ ಇಟ್ಟಿದ್ದೀವಿ. ನಮ್ಮ ಮಂಜು ಮಾಸ್ತರ್ ಅಂತ ಅವ್ರಿಗೆ ಅನುಕೂಲ ಆಗಲಿ, ಅವ್ರು ಆರಾಮ ಹಾಕೊಳ್ಳಿ ಅಂತೇಳಿ ಭಾನುವಾರದ ದಿವಸನೇ, ಶನಿವಾರ ರಾತ್ರಿ, ಭಾನುವಾರದ ದಿವಸ ಬೆಳಿಗ್ಗೆ ರೆಸ್ಟ್ ಕೊಡ್ತೀವಿ. ನೀವತ್ತು ಮನಗುಂಡಿಯವ್ರಿಗೆ 5-10 ಕಿಲೋಮೀಟರ್ ಅಷ್ಟೇ ನಿಮಗೆ ಪಾದಯಾತ್ರೆ. ಬಾಕಿ ಅಂತ ಭಜನೆ ಮತ್ತು ಪ್ರಾರ್ಥನೆ, ನಿಮಗೆ ಭಾಷಣ ಮಾಡಿಸ್ತೀವಿ, ಅಲ್ಲಿ ಏನು ಕಲಿಬೋದು. ಮತ್ತು ಮನ್ಸೂರು ಅವರು ಪ್ರಸಾದ ಕೂಡ ಮಾಡಿಸಿರ್ತಾರೆ, ಸ್ವೀಕರಿಸಿ ಬರೋಣ ಅಂತ ತಿಳ್ಕೊಂಡು ಹೇಳ್ತಾ ಇಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮ ಮುಕ್ತಾಯ.